ವಾಸುದೇವರ ವಾದವನ್ನು ಅರ್ಧ ಹೋಗ್ತೀನಿ, ಅರ್ಧ ತಿರಸ್ಕರಿಸ್ತೀನಿ. ಈಗ ಚರ್ಚೆ ಆಗಿದೆ. ನಿಜ, ಯಾಕೆ ಅರ್ಧ ಹೋಗ್ತೀನಿ ಅಂದರೆ MSP ಒಂದನೇ ಪರಿಹಾರ ಅಲ್ಲ ಅಂತ ನಮಗೆ. MSP ಟೆಂಪ್ರರಿ ರಿಲೀಫ್ ಅಷ್ಟೇ, ಟೆಂಪ್ರರಿ ರಿಲೀಫ್ ಅಷ್ಟೇ. ಸುಮ್ಮನೆ ನಡೆಯೋಕ್ಕಾಗೋದಕ್ಕೆ ಒಂದು ಒಳ್ಳೆ ಕೊಟ್ಟಿದೆ, ಅದರಿಂದಲೇ ಪೂರ್ತಿ ಸಶಕ್ತ ಆಗ್ತೀವಿ ಅಂತ ನಂಬಿಕೆ ನಮಗಿಲ್ಲ. ಅದು ರೈತ ಚಳವಳಿಗೆ ಅರಿವಿದೆ. ಭಾಳ ಸಮಾಜವಾದಿ ಚಿಂತಕರು ಇದ್ದಾರೆ. ನಂಜುಸ್ವಾಮಿ ಬಗ್ಗೆ ಕೋಟ್ ಮಾಡಿದ್ರು. ನಂಜುಸ್ವಾಮಿ ಅವರು ಭಾಷಣ ಮಾಡಿದ್ರು MLA ಆದಾಗ. ನಾವು ರೈತ ಸಂಘದಲ್ಲಿ ವೇದಿಕೆಯಲ್ಲಿ ಚರ್ಚೆ ಮಾಡಿದ ಕಾರ್ಯಗಳು MLA ಆದಾಗ ಒಂದು ಶಾಸಕರಿಗೆ ಭಾಷಣ ಮಾಡಿದ್ರು, ಒಂದು ಡಾಕ್ಯುಮೆಂಟ್ ಇದೆ. ಇಲ್ಲಿರೋರು ಹೆಚ್ಚು ಚರ್ಚೆನೂ ಮಾಡಿದ್ರೆ ಅರಿವಿದೆ ಅಂತ. ವಸಾಹತುಶಾಹಿಯಿಂದ ಅನಾನುಕೂಲ ಆಗಿಲ್ಲ ಅನ್ನೋದು ನಾವು ಒಪ್ಪಲ್ಲ. ಅದಕ್ಕೆ ವಸಾಹತುಶಾಹಿ ಬ್ರಿಟಿಷರ ನಾನು ಹೇಳ್ತಾರೆ ವಸಾಹತುಶಾಹಿ ವ್ಯವಸ್ಥೆ ಮುಂದುವರೆದು ಬಾಳುವ ಇವೆಲ್ಲ ಸಮಸ್ಯೆ. WTO ಅದು ದೊಡ್ಡ ಸ್ವರೂಪ. ಬ್ರಿಟಿಷ್ ಆಡಳಿತದ 300 ವರ್ಷಗಳ ನಾವು ಇತಿಹಾಸವನ್ನು ತಗೊಂಡ್ರೆ, ನಾವು ಬ್ರಿಟಿಷ್ ಆಡಳಿತ ಅವಧಿ ತಗೊಂಡ್ರೆ, ಇಂಡಿಯಾ ದೇಶದ ಪೂರ್ವ ಸಮಾನ, ಪೂರ್ವ ಕಲ್ಚರ್ ಬೋರ್ಡ್ ವ್ಯವಸಾಯಕ್ಕೆ ಹೋದರೆ ಎಲ್ಲ ಉತ್ಪಾದನಾ ಸಾಧನಗಳನ್ನು ನಾಶ ಮಾಡಿ, ಉತ್ಪಾದನಾ ಸಾಧನಗಳನ್ನು ನಾಶ ಮಾಡಿ, ರೇಷ್ಮೆ ತಗೊಂಡು ನಾವು ಕಾಟನ್ ತಗೊಂಡು ನಾವೆಲ್ಲರೂ ಕೂಡ ಯಾರಿಂದಲೂ ಕಲಿಬೇಕಾಗಿಲ್ಲ. ವ್ಯವಸಾಯ ಪದ್ಧತಿಯಲ್ಲಿ ಸ್ವಾವಲಂಬಿಯಾಗಿ ಇಲ್ಲಿಂದ ಎಕ್ಸ್ಪೋರ್ಟ್ ಹೋಗುವಂಥದ್ದು ಆರ್ಥಿಕ ಇವುಗಳನ್ನು ದಾಖಲೆ ಇದೆ. ರೇಷ್ಮೆಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ವು, ಹತ್ತಿಯ ಬಟ್ಟೆಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದಂಥ ಕಾಲಗಳನ್ನು ನಾವು ನೋಡಿದ್ವಿ. ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಕಲೋನಿಕಲ್ ಸಿಸ್ಟಮಲ್ಲಿ ನಮ್ಮ ಉತ್ಪಾದನವನ್ನು ನಾಶ ಮಾಡಿದರೆ, ಜೊತೆಗೆ ಉತ್ಪಾದನೆ ನಾಶ ಮಾಡಿದ ಜೊತೆಗೆ ನಾವು ಸ್ವರಾಜ್ಯದ ಕಲ್ಪನೆ ಅಥವಾ ನಾವು ರಾಜಕೀಯವಾಗಿ ಸ್ವತಂತ್ರ ಕನ್ನಡ ದೇಶ ಸ್ವತಂತ್ರ ಕೂಡ ಬ್ರಿಟಿಷರ ಕಾನೂನುಗಳೇ ಇವತ್ತು ಮುಂದುವರಿತು. ಇವತ್ತು ಬ್ರಿಟಿಷರ ಕಾನೂನುಗಳೇ ಇನ್ನೊಂದು ಮುಂದುವರಿತು, ದೊಡ್ಡ ದುರಂತ ಇವೆಲ್ಲ ಪುನವಳಿಕೆ. ಎಲ್ಲವೂ ಕೂಡ ಬಂಡವಾಳಶಾಹಿ ಅಥವಾ ಕಂಪ್ನಿ ಬೇಸ್ಡ್ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳುವಂಥದ್ದು ಇಲ್ಲಿ ನಮ್ಮ ಮುಂದೆ ಆಗಿರುವಂಥದ್ದು. ಇದನ್ನ ರೌತ್ ಚಳವಳಿ ಅಥವಾ ಬೇರೆ ಜನಪರ ಚಳವಳಿ ಹೇಳ್ತಾ ಇದ್ದೀವಿ. ರೈತ ಚಳವಳಿ ಬಗ್ಗೆ ಆರೋಪಗಳಿದೆ ಕೆಲವರು. ಹಕ್ಕದಿಂದ ನೋಡಬೇಕು ಅನ್ನೋದನ್ನ ಒಳಗಡೆ ಬರಬೇಕು ಅಂತ, ಹೊರಗಡೆ ನೋಡೋದೇ ಬೇರೆ, ಒಳಗಡೆ ಬಂದು ನೋಡೋದೇ ಬೇರೆ. ನಮಗೂ ಅಷ್ಟೇ ಬೇರೆ ಆಲೋಚನೆಗಳಿರ್ತದೆ. ನಾವು ಇಡೀ ಸಮಗ್ರ ಭಾರತವನ್ನು ಹೆಂಗೆ ನೋಡ್ಬೇಕಂದ್ರೆ ಒಂದು ಕುಟುಂಬ ಥರ ನೋಡ್ಬೇಕು. ಭಾರತವನ್ನ ಬೇರೆ ಬೈಫರ್ಕೇಷನ್ ಮಾಡೋಕ್ಕಾಗಲ್ಲ. ಒಂದು ಕುಟುಂಬದ ಥರ ಮಾಡಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡುವುದು, ಪರಿಹಾರ ಕೊಡುವುದು, ಪುನರ್ನಿರ್ಮಾಣ ಮಾಡಬಹುದು. ನಾವು ಯಾಕೆ ಸಮಗ್ರ ಭಾರತದಲ್ಲಿ ಭಾರತ ವರ್ಸಸ್ ಇಂಡಿಯಾ ಅಂತಿದ್ವಿ ನಾವು. ಇಂಡಿಯಾ ಅಂದ್ರೆ ನಗರ, ಭಾರತ ಅಂದ್ರೆ ಹಳ್ಳಿಗಾಡು. ರೂರಲ್ ಅಂದ್ರೆ ಭಾರತ ಮೀನ್ ರೂರಲ್, ಇಂಡಿಯಾ ಮೀನ್ ಅರ್ಬನ್. ಅದು ನಮ್ಮ ಕಾನ್ಸೆಪ್ಟ್ ಇದ್ದದ್ದು. ನೋಡಿ, ಎಲ್ಲಿ ಹಳ್ಳಿ ಕೇಂದ್ರಿತ, ಗ್ರಾಮ ಕೇಂದ್ರಿತ ಯೋಜನೆಗಳು ಎಲ್ಲಿ ರೂಪುಗೊಂಡೋ ಅಲ್ಲಿವರೆಗೂ ಇಂಡಿಯಾ ದೇಶದಲ್ಲಿ ಏನು ಬದಲಾವಣೆ ಮಾಡುತ್ತೆ. ಇವತ್ತು ಗ್ರಾಮೀಣ ಪ್ರದೇಶದ ಅಥವಾ ದುಡಿಯುವವರ್ಗದ ದುಸ್ಥಿತಿಗೆ ನಮ್ಮ ಯೋಜನಾ ನೀತಿಗಳೇ ಕಾರಣ ಆಗಿದೆ ಅನ್ನೋದನ್ನ ನಾವೆಲ್ಲ ಒಪ್ಕೊಳ್ಳೇಬೇಕು. ಬಹಳಷ್ಟು ಡಿಸ್ಕಷನ್ ಆಗಿದೆ. ಗ್ರಾಮವನ್ನೇ ಒಂದು ಭಾರತ ಅಂತ ತಿಳ್ಕೊಂಡ್ರೆ, ಗ್ರಾಮ ಅಂದ್ರೆ ಎಲ್ಲ ಬರೀ ಜಮೀನ್ದಾರೇ ಇಲ್ಲ, ಜಮೀನಿನವರು ಇದ್ದಾರೆ, ಕೃಷಿ ಕೂಲಿಕಾರರು ಇದ್ದಾರೆ, ಉಪಕಸುಬುಗಳು ಮಾಡಿದ್ದಾರೆ. ಒಟ್ಟು ಕಲ್ಚರ್, ಕೃಷಿ ಸಂಸ್ಕೃತಿ ಇದೆ. ಒಬ್ಬರು ಕೂಡ ನಮ್ಮ ಕೃಷಿ ಕಲ್ಚರ್ ಇದೆ, ಕಲ್ಚರ್. ಮತ್ತು ಒಬ್ರಿಗೊಬ್ರು ಪೂರ್ವ ಬದುಕಿದಂಥ ಕಾಲ ಇದೆ. ಈಗ ನಾವು ಯಾವ ವಿಜ್ಞಾನಿಯಿಂದ ಅಥವಾ ಕೃಷಿ ವಿಶ್ವವಿದ್ಯಾಲಯದಿಂದ ಕಲಿಬೇಕಾದ್ದಲ್ಲ. ನನ್ನ ಮನೆಯೊಬ್ಬ VC ಅವರು ಧಾರವಾಡದಲ್ಲಿ ಎಸ್ ಪಾಟೀಲ್ ಇದ್ರಲ್ಲ, ಒಂದು ಇನಾಗ್ರೇಷನ್ ಬಂದಿದ್ರು ಕಾರ್ಯಗಾರಕ್ಕೆ ಬಾಗಲಕೋಟೆಯವರು. ಅವ್ರು ಹೇಳ್ತಾ ಇದ್ರು, ಅವ್ರು ವಿಜ್ಞಾನಿಯಾಗಿಂತ ರೈತ ಮೊದಲು ಕಲಿಯೋದು ಜಾಸ್ತಿ ಅಂತ, ಅವ್ರು ಕಷ್ಟ ಮಾಡ್ತಿದ್ದಾರೆ. ನಮ್ಮದು ಪರಂಪರೆ ಏನಕ್ಕಿಂತ ಹೇಳಿ ನಿಜವಾಗ್ಲೂ ಕೃಷಿನ ಒಂದು ಕೈಗಾರಿಕೆ ಥರ ನೋಡೋಕ್ಕಾಗಲ್ಲ. ಕೈಗಾರಿಕೆ ಥರ ನೋಡಿದ್ರೆ ಡ್ಯಾಮೇಜ್ ಆಗ್ತದೆ. ಕೃಷಿಗೂ ನಿಸರ್ಗಕ್ಕೂ ಸಂಬಂಧ ಇದೆ, ಕೃಷಿಗೂ ಒಂದು ಸಂಸ್ಕೃತಿಗೂ ಸಂಬಂಧ ಇದೆ. ಅದು ಕೈ ಹಾಕದೆ ಇದ್ಬಿಟ್ಟಿದ್ರೆ ಇವತ್ತು ಕೃಷಿ ಸ್ವಾವಲಂಬಿಯ ಉಳ್ಕೊಳ್ತಿತ್ತು. ಅದು ಕೈ ಹಾಕೋದ್ರಿಂದ ಇವತ್ತು ಹಾಳಾಗಿರುತ್ತೆ. ನಮ್ಮ ನೆಲಕ್ಕೆ ಒಪ್ಪದಿದ್ದಂಥ ಹಸಿರು ಕ್ರಾಂತಿಯ ನೀತಿಗಳು ಬಂದಾಗ, ನಮ್ಮ ಭೂಮಿಗೆ ಒಪ್ಪದಿದ್ದಂಥ ನೀತಿ ಬಂದಾಗ, ನಮ್ಮ ಎಕೋಸಿಸ್ಟಮ್ಗೆ ಒಪ್ಪದಿದ್ದಂಥ ನೀತಿಗಳು ಬಂದಾಗ ಕೃಷಿ ಡೋಲಾಮನೆ ಆಯಿತು. ಅಲ್ಲೇ ಕಲ್ಚರ್ಗೆ ಹೇಳ್ಬಿಟ್ಟು ಇವತ್ತು ರೈತರು ಮತ್ತೆ ಕಸಬು ಮಾಡುವಂಥವ್ರು ಎಲ್ಲರ ಹಾಳಾಗಿರುವಂಥ ಬದುಕು ಅಲ್ಲಾಗಿದೆ.
ನಾನು ವಾಸುವ್ರ ವಾದನ ಹೋಗ್ತೀನಿ, ಬೇರೆಯವರೆಲ್ಲ ಓದೋದಕ್ಕೆ. ಗ್ರಾಮೀಣ ಎಕನಾಮಿ ಇಂಪ್ರೂವ್ ಮಾಡಬೇಕು. ಇಂಪ್ರೂವ್ ಮಾಡ್ಬೇಕಂದ್ರೆ MS ಕೊಟ್ಟರೆ ಇಂಪ್ರೂವ್ ಆಗುತ್ತೆ ಅಂತ ಅನ್ನಲ್ಲ. ಅಲ್ಲಿ ಕೃಷಿ ಮತ್ತು ಕೃಷಿಕರು ಕೃಷಿ ಮತ್ತು ಕೃಷಿಕರು ಒಟ್ಟಾಗಿ ನೋಡಬೇಕು, ಬೇರೆ ಬೇರೆ ನೋಡೋಕ್ಕಾಗುತ್ತೆ. ಕೃಷಿಕರು ಮೀನ್ ಬರೀ ಲ್ಯಾಂಡ್ ಅಲ್ಲ, ಲ್ಯಾಂಡ್ ಲೆಸ್ ಪೀಪಲ್ ಕೂಡ ಇರ್ತಾರೆ, ಅವರು ಕೂಡ ಕೃಷಿಕರ ವ್ಯಾಪ್ತಿ ಒಳಗೆ ನಾವು ತಗೊಂಡು ನೋಡಬೇಕಾಗುತ್ತೆ. ಹಳ್ಳಿಯಲ್ಲಿ ಇರುವಂಥ ಪ್ರತಿಯೊಂದು ಕುಟುಂಬವೂ ಕೂಡ ಎಲ್ಲ ರೀತಿಯಲ್ಲೂ ಭದ್ರತೆ ಇರುತ್ತೆ. ಅವ್ರ ರಾಜಕೀಯ ಜ್ಞಾನಗಳಿಗೆ ಭದ್ರತೆ ಇರಬೇಕು, ಅವರಿಗೆ ಆರ್ಥಿಕವಾದ ಭದ್ರತೆ ಇರಬೇಕು, ಬದುಕೋ ಹಕ್ಕನ್ನ ಮೊದಲು ಕೊಡಬೇಕು. ನಾವು ಗುಲಾಮಗಿರಿಯಿಂದ ತೆಗಿಬೇಕಾದ್ರೆ ಆ ಥರದ ನೀತಿಗಳು ಸೃಷ್ಟಿಯಾದರೆ ಮಾತ್ರ ಸಂಪೂರ್ಣ ಬದಲಾವಣೆ ಆಗುತ್ತೆ. ಇನ್ನು ದಾಸ್ಯದ ವಿಮೋಚನೆ ಆಗಿಲ್ಲ. ನಾವು ನಂಜುಂಡಸ್ವಾಮಿ ಅವರು ರೈತರಿಗೆ ಭಾಷೆ ಉತ್ಪಾದನಾ ಜೀತಗಳಾಗಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ನಾವು ಉತ್ಪಾದಕ ಜೀತಗಳಾದವು, ಉತ್ಪಾದನೆ ಮಾಡಿದ ಜೀತಗಳಾಗಿದ್ದೀವಿ. ನಮಗೆ ರಿಟರ್ನ್ಸ್ ಬರ್ತಾ ಇಲ್ಲ. ಒಂದು ಈಗ ಯಾಕೆ ಎತ್ತು ರೈತ ಚಳವಳಿಗೆ ಬಂದು ಮೊನ್ನೆ ನನಗೆ ಇನ್ನೂ ಕೊಡ್ತಾ ಇದೆ. ಒಂದು ಜನವರಿ 9ನೇ ತಾರೀಕು ಒಂದು ಮೀಟಿಂಗ್ ಆಯಿತು ಧಾರವಾಡದಲ್ಲಿ. ಯಾವುದೋ ವಿಚಾರ ಬಂದಾಗ ನಾನು ಸ್ಟಾರ್ ಟೈಮ್ ಸಿಕ್ತು ಶ್ರೀರಂಗಣ್ಣ. ಕೃಷಿ ಕಾರ್ಮಿಕರು ವಿಚಾರ ಬಂದಾಗ ನನ್ನ ಅಭಿಪ್ರಾಯ ಹೋದ ರೈತ ಸಂಘ ಕೃಷಿ ಕಾರ್ಮಿಕರು ವಿರೋಧಿ ಏನೋ ಅಂತ ಅಭಿಪ್ರಾಯಕ್ಕೆ ಮೇಲ್ನೋಟಕ್ಕೆ ಆಲೋಚನೆ ಬಂತು. ನಮ್ಮ ಇದೇ ಮಟ್ಟದಲ್ಲಿ ಗಮನ ಮತ್ತು ಗೆದ್ದಿ ರಾಜ್ಯ ಮತ್ತು ಇದ್ದಾರೆ ಕೇಳ್ತೀರಿ. ಆ ಥರ ಅಲ್ಲ ಹೇಳ್ತೇವೆ ನಾನು ಈ ಕಾರಣದಲ್ಲಿ ಒಳ್ಳೆ ಹಳ್ಳಿಯ ಜೀವನ ಒಂದು ವ್ಯವಸ್ಥೆಗೆ ತಗೊಂಡು ಹೋಗ್ಬಿಟ್ರೆ, ಕೃಷಿ ಮತ್ತು ಕೃಷಿಕರನ್ನ ಒಟ್ಟು ತಗೊಂಡೇ ಹೋಗ್ಬಿಟ್ರೆ ಅವರಲ್ಲೇ ವೈವಿಧ್ಯಮಯ ಬರ್ತದೆ ಒಂದು. ಯಾಕಂತಂದ್ರೆ ನಮ್ಮದು ಸಮಾನ ಉದ್ಯೋಗ ನೀತಿ, ಸಮಾನ ಸಂಬಳದ ನೀತಿ ಬಗ್ಗೆ ನಮ್ಗೆ ಕಾಣಿಸ್ತೀವಿ. ಇವತ್ತು ನಾವು ಅಟ್ಯಾಕ್ ಮಾಡಿದ್ವಿ, ಪ್ರೊಫೆಸರ್ಗೆ ಯಾಕೆ ಸಂಬಳ ಕೊಡಬೇಕು? 4 ಗಂಟೆ ಪಾಠ ಮಾಡೋ ಪ್ರೊಫೆಸರ್ಗೆ 2.5 ಲಕ್ಷ 3 ಲಕ್ಷ ಸಂಬಳ ಕೊಡ್ತೀವಿ ಅಲ್ವೋ? ಹೇಗಿದೆ ಈಗ? ಅದಕ್ಕೆ ಸಮಾನ ಉದ್ಯೋಗ ನೀತಿ, ಸಮಾನ ಸಂಬಳದ ನೀತಿ ಇರಬೇಕು ಅನ್ನೋಂಥ ಕಾನ್ಸೆಪ್ಟ್. ಹಂಗೆ ನಾವು ಹೇಳ್ತಿದ್ದು ಕೂಡ MSP ಕೇಳಿದ ರೈತ ಸಂಘ ಯಾವತ್ತು ಕರ್ನಾಟಕದ ರೈತ ಚಳವಳಿ ಇತಿಹಾಸದಲ್ಲಿ ನಾವು ಇತ್ತೀಚೆಗೆ ಒಂದು ಕಾಂಪ್ರಮೈಸ್ ಹೋರಾಟ ಮಾಡ್ತಾ ಇರ್ತಿದ್ರೆ, ಸುಮ್ಮನೆ ಒಂದು ರಿಯಲಿಸ್ಟಿಕ್ ಆಗಿ MSP ಹೊರಲಿ ಅಂತ ನಾವು ಕೇಳ್ತಿರೋದು ಸೈಂಟಿಫಿಕ್ ಪ್ರೈಸ್, ಸೈಂಟಿಫಿಕ್ ವೈಜ್ಞಾನಿಕವಾದ ಬೆಲೆ ಕೊಡಬೇಕು. ವೈಜ್ಞಾನಿಕವಾದ ಬೆಲೆ ಕೊಡ್ಬೇಕಾದ್ರೆ ಕೃಷಿ ಕಾರ್ಮಿಕರು ವೈಜ್ಞಾನಿಕ ಕೂಲಿ ಸೇರ್ತಾರೆ. 1000 ರೂಪಾಯಿ ಆದರೂ ಸೇರಬೇಕು, ಅವನ ರಕ್ಷಣೆ ಆಗಬೇಕಾಗ್ತದೆ. ಈ ರೀತಿಯಲ್ಲಿ ಕೃಷಿಕ ಭೂಮಿ ಇರೋನು ಭೂಮಿ ಇಲ್ಲರೂ ಒಟ್ಟಾಗಿ ನೋಡ್ಬೇಕು ಹೊರತು ನಮ್ಮ ಬೈ ಫರ್ಗೆಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವತ್ತು ರೈತರಿಂದ ಅರ್ಥ ಮಾಡ್ಕೋಬೇಕು. ಅದನ್ನ ಲೆಟರ್ ಬರೀಬೇಕಂತ ಲೆಟರ್ ಹಾಕಿ ಯಾಕಂದ್ರೆ ರೈತ ಚಳವಳಿಗಳು ಕಾರ್ಮಿಕ ವಿರೋಧಿ ಅಂತ ಅನ್ಸ್ಬಿಡುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ನಾನು ಬಂದಿರೋದು ಒಂದು ದೊಡ್ಡ ಫ್ಯಾಮಿಲಿ. ಯಾಕಿಲ್ಲ ಈ ಸಂದರ್ಭದಲ್ಲಿ ಹೇಳ್ತೀನಿ ಅರ್ಥ ಆಗಲಿಲ್ಲ. ನಮ್ಮದು ಜಮೀನ್ದಾರಿ ಫ್ಯಾಮಿಲಿ ಇದೆ, ಆದರೆ ಫ್ರೀಡಮ್ ಫೈಟರ್ ಫ್ಯಾಮಿಲಿ. ಸ್ವಲ್ಪ ನೀತಿ ನ್ಯಾಯ ಮಾಡಿದ್ರು. ಮನೇಲಿ ಕೆಲಸ ಮಾಡೋರಿಗೆಲ್ಲ ಭೂಮಿ ಕೊಟ್ಟು ಹಂಚಿ ಅವ್ರ ಜೀವನ ಕೊಡ್ಕೊಳ್ಳಿ, ಸುಧಾರಣೆ ಆಗಲಿ, ಆ ಥರದಲ್ಲೇ ಇತ್ತು. ಜಾತಿ ಬದುಕಿರೋದು ಕುಟುಂಬ ಬೇರೆ. ನಮ್ಮೂರು ರೈತ ಸಂಘ ಮಾಡಿದಾಗ ನಮ್ಮ ಕುಟುಂಬದ ವಿರುದ್ಧನೇ ಹೋರಾಟ ಮಾಡಿರೋದು. ರೈತ ಸಂಘ ಹೊಸ ರೈತ ಹೋರಾಟ ಆಗಿದೆ, ಅದನ್ನ ಅರ್ಥ ಮಾಡ್ಕೋಬೇಕಾದ್ದು. ಯಾವತ್ತು ದೊಡ್ಡ ದೊಡ್ಡ ರೈತರು ಕಾಂಗ್ರೆಸ್ ಪಾರ್ಟಿನ ನಿರ್ಧಾರ ಪಾರ್ಟಿ ಇರ್ತಾರೆ. ರೈತ ಚಳವಳಿ ಮಾಡಕ್ ಹೋದಾಗ ರೈತ ಚಳವಳಿ ಮಾಡಬೇಡಿ ಅಂತ ವಿರೋಧ ಕತ್ತಿದ್ದ ರೈತರೇ. ದೊಡ್ಡ ಟಿ ಇಟ್ಟಿರೋ 12 ಕಂಬ ತೊಟ್ಟಿ ಇದ್ದೀವಲ್ಲ, ದೊಡ್ಡ ಟಿ ಟ್ರ್ಯಾಕ್ಟ್ ಇಟ್ಕೊಂಡಿರೋರು ಅಥವಾ ಜೀಪ ಕಾರ ಇಟ್ಕೊಂಡಿರೋರು ಅವರೆಲ್ಲ ಬೇರೆ ಪಕ್ಷದ ಬಾವುಟ ಇಟ್ಕೊಂಡು ಕೆಲಸ ಮಾಡೋದು. ಆದರೆ ರೈತ ಚಳವಳಿಗೆ ಅಡ್ಡ ಆಗ್ತಿದ್ದಾರೋ ಅವ್ರು ಪುಟ್ಟ ರೈತ ಚಳವಳಿ ಕಟ್ಟಿದ್ದು, ರೈತ ಚಳವಳಿ ಕೊಟ್ಟದ್ದು. ಒಂದು ಉದಾಹರಣೆ ಕೊಡ್ತೀನಿ. ನಮ್ಮೂರಲ್ಲಿ ಒಬ್ಬನೇ ನಮ್ಮ ಫ್ಯಾಮಿಲಿಯವರೇ ಯಜಮಾನರಾಗಬೇಕಾಯಿತು, ತಲಾಂತರದಿದ್ವಿ. ಅದನ್ನು ರೈತ ಚಳವಳಿ ಹುಟ್ಟಿದ್ರೆ ನಾನು ನಿಂತು ಅದನ್ನು ಹೊಡೆದೆ, ಬದಲಾಯಿಸಿದೆ. ಸಾಮಾನ್ಯ ಒಬ್ಬ ಜೈರಾಮ್ ಅನ್ನೋರು ಕೃಷಿ ಕಾರ್ಮಿಕನ ಗ್ರಾಮದ ಯಜಮಾನರು ಮಾಡೋದು, ಅದು ರೈತ ಚಳವಳಿ ಕಲಿಸ್ಕೊಟ್ಟದ್ದು. ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಎಲ್ಲ ಜನಾಂಗ, ಅಲ್ಲಿ ಸಣ್ಣ ಸಣ್ಣ ಜನಾಂಗಗಳಿರೋರು ಕೂಡ ಯಜಮಾನರುಗಳು ಆಗಬೇಕಾದ್ರು. ಪಂಚಾಯತ್ ಸಮಾನವಾಗಿ ಕೂತ್ಕೊಂಡು ಮಾತಾಡಬೇಕಾಗುತ್ತದೆ. ಅದಕ್ಕೆ ನನ್ನ ಫ್ಯಾಮಿಲಿಗಳಲ್ಲೇ ನನ್ನ ಚಿಕ್ಕಪ್ಪ ದೊಡ್ಡಪ್ಪಲ್ಲ ವಿರೋಧ ಆಗಿತ್ತು, ಅವೆಲ್ಲ ಬೇರೆ ವಿಚಾರ. ಇನ್ನೊಂದು ಏನಂದರೆ, ನಮ್ಮ ಮಾವನ ಮಗ ದೊಡ್ಡ ಕುಟುಂಬದನು, ಅವನ ವಿರುದ್ಧ ಒಬ್ಬ ಅಲ್ಪಸಂಖ್ಯಾತರು ಬರೀ ಗಾಣಗರ ಕುಟುಂಬದಿನ ಬರೀ 30 ಕೋಟಿದವ್ರು ನಿಲ್ಲಿಸಿ ಗೆಲ್ಲಿಸಿದ್ರು ರೈತ ಚಳವಳಿ ಗ್ರಾಮ ಪಂಚಾಯತಿ. ಅದು ರೈತ ಚಳವಳಿ ಜನಪರವಾಗಿ ಮತ್ತು ಸಾಮಾನ್ಯ ಜನಪರವಾಗಿ ಕೆಲಸ ಮಾಡಿರುವಂಥದ್ದು. ಮತ್ತು ಜನತಾ ಮನೆಯಲ್ಲಿ ಇರೋವ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ವಿ. ಹೆಚ್ಚು ನಮ್ಗೆ ಓಟ್ ಹಾಕಿರೋರು ಜನತಾ ಮನೆಯಲ್ಲಿರೋರು, ದೊಡ್ಡ ಟಿಯವರೆಲ್ಲ ಅಥವಾ ಮಾಡಿದ್ವಿ. ದೊಡ್ಡ ಮನೆಯವರೆಲ್ಲ ನಮ್ಮ ವಿರುದ್ಧ ಆಗ್ತಾರೆ. ಯಾರು ಕೂಲಿ ಮಾಡ್ತಾರೆ, ಜನತಾ ಮನೇಲಿ ಇರ್ತಾರೆ, ಅವರೇ ರೈತ ಚಳವಳಿನ ಕಟ್ಟಕ್ಕೆ 1 ರೂಪಾಯಿ ಕಾಣಿಕೆ ಕೊಟ್ಟರು, ಅವರೇ ಓಟ್ ಹಾಕಿ ಗ್ರಾಮ ಪಂಚಾಯತ್ ತಿಳಿಸ್ಕೊಟ್ರು. ಇದು ನಾವು ಮಾಡಿರೋದು. ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಸೋಷಲಿಸ್ಟ್ ಮೂವ್ಮೆಂಟಿಂದ ಇನ್ಫ್ಲೂಯೆನ್ಸ್ ಬಂದಿದ್ದರಿಂದ ಇವೆಲ್ಲ ಸಾಧ್ಯ ಆಯಿತು ರೈತ ಚಳವಳಿ ಅನ್ನೋದಕ್ಕೆ. ರೈತ ಚಳವಳಿ ದಲಿತ ಚಳವಳಿ ಒಟ್ಟೊಟ್ಟಾಗಿ ನಾವು ಕೆಲಸ ಮಾಡಿದ್ವಿ. ಕರ್ನಾಟಕದಲ್ಲಿ ಇವತ್ತು ಕೂಡ ರೈತ ದಲಿತ ಕಾರ್ಮಿಕರು ಒಟ್ಟಾಗಿ ಕೆಲಸ ಮಾಡುವಂಥದ್ದಿದೆ. ಈಗ ಅದಿರಲಿ, ಯಾಕೆ ಹೇಳಿದೆ ಅಂತ ಕೆಲವು ವಿಷಯಗಳಿಗೋಸ್ಕರ. MSP ವಿಚಾರದ ಬಗ್ಗೆ
ಸ್ವಾಮಿನಾಥನ್ ವರದಿನೂ ಕೂಡ ರಿಲೆವೆಂಟ್ ಅಂತ ನಮ್ಗೆ ಅನ್ಸಲ್ಲ, ಇದೇನಾದ್ರು ಗೊತ್ತಿದೆ. ಸ್ವಾಮಿನಾಥನ್ ವರದಿ MSP ಪಾಯಿಂಟ್ ಬಿಟ್ರೆ ಕೆಲವು ಬಿಟ್ರೆ ಇನ್ನು ಕೆಲವೆಲ್ಲ ಪ್ರೋ ಕಾರ್ಪೊರೇಟ್ ಕಂಪ್ನಿ ಬೇಸಾಯ ಅಥವಾ ಕಾಂಟ್ರಾಕ್ಟ್ ಪದ್ಧತಿಗಳು ಇದೆ. ನಾವು ಸ್ವಾಮಿನಾಥನ್ ವರದಿನ ಇನ್ ತೋಟೋ ಒಪ್ಕೊಳ್ಳ ಇನ್ ತೋಟೋ ರಿಜೆಕ್ಟ್ ಮಾಡಲ್ಲ, ಕೆಲವು ಆಯ್ದ ಅಂಶಗಳಲ್ಲಿ ಹೇಳ್ತೀವಿ. MSP ಗ್ಯಾರಂಟಿ ಸಿಗದ್ರೆ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಕನಿಷ್ಠ ಬೆಂಬಲ ಸಿಗುತ್ತೆ ಅಂದರೆ ಕೃಷಿಯಿಂದ ವಿಮುಖರಾಗಲ್ಲ. ನನಗೊಂದು ಜೀವನ ಮಾಡೋಕ್ಕೆ ಒಂದು ಭರವಸೆ ಇದೆ ಅನ್ನೋವಂಥ ವಿಚಾರದಲ್ಲಿ MSP ಬೇಕೇ ಬೇಕು. MSP ಇಲ್ಲದ್ರೆ ಕೃಷಿಯಿಂದ ವಿಮುಖ ಆಗ್ತಿದ್ದೀವಿ. ನಾವು ಯಾವುದು ಕಾಂಟ್ರಾಕ್ಟ್ ಪದ್ಧತಿ ಬೇಸಾಯದಿಂದ ದೂರ ಇರಬೇಕಂತೀವಿ, ಕಾಂಟ್ರಾಕ್ಟ್ ಪದ್ಧತಿಗೆ ನಾವೇ ಹೋಗ್ತೀವಿ, ಕೊಡ್ಬೇಕಾದ್ರೆ ಗುತ್ತಿಗೆ ಕೊಡೋಕೆ ಹೋಗ್ತೀವಿ. ವ್ಯವಸಾಯದ ಭೂಮಿ ನಾವೇ ಮಾಡಿ ಬಂಡವಾಳ ಸಹಾಯ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಕನಿಷ್ಠ ಆದಾಯ ಖಾತ್ರಿ ಇರುತ್ತೆ ಅಂತಂದರೆ ರೈತನಾಗಿ ಹುಡ್ಕಾಡ್ತಾರೆ. ನನಗೆ ಈಗ ಈ ಕೊರೋನಾ ಬಂದ ಸಿಸ್ಟಮ್ ನೋಡು, ನಂದು ಜಮೀನಿದೆ, ಭಾಳಷ್ಟು ಜನ ಹಳ್ಳಿಗೆ ವಾಪಸ್ ಬಂದರು. ಹಳ್ಳಿಗೆ ಎರಡು ಥರ ನೋಡೋದು, ಸಣ್ಣ ಪುಟ್ಟ ಭೂಮಿ ಇರೋರು ವ್ಯವಸಾಯ ಮಾಡಕ್ಕೆ ಬಂದರು, ಭೂಮಿ ಇಲ್ಲದ್ರು ಕೂಲಿ ಮಾಡಕ್ಕೆ ಬಂದ್ರಲ್ಲಿ. ನಾವು MA ಮಾಡಿರೋಂದ್ರೂ ಕೂಲಿ ಮಾಡ್ತಿದ್ದು ನೋಡಿದ್ದೀವಿ. ಇದನ್ನು ಹಳ್ಳಿಯಲ್ಲಿ ಒಂದು ಜೀವನದ ಕ್ರಮ ಚಟುವಟಿಕೆನೇ ಬೇರೆ ರೀತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಹಸಿರುಮಯ ಆಗೋಯ್ತು. ಕೆರೆ ಕಟ್ಟೆಗಳು ಸರಿ ಮಾಡ್ಬಿಟ್ಟು ಹುಡುಗರು ನಮ್ಮ ಊರು ನೋಡಿದ್ವಿಲ್ಲ, ಕೆರೆ ಕಾಲುವೆ ಎಲ್ಲನೂ ಕಟ್ಕೊಬಿಟ್ರು. ಅಂದರೆ ನರಗನೂ ವರ್ಕ್ ಆಯ್ತದು. ಯಾಕೆ ಅಂತಂದ್ರೆ ಹಳ್ಳಿಯಲ್ಲೇ ಉದ್ಯೋಗ ಸೃಷ್ಟಿ ಇದೆ ಅಂತಂದ್ರೆ ನಗರಗಳಿಗೆ ಎಲ್ಲೂ ಹೋಗಲ್ಲ. ಅದಕ್ಕೋಸ್ಕರ ಕನಿಷ್ಠ ಬೆಳೆದಕ್ಕೆ MSP ಖಾತ್ರಿ. ರೈತರಿಗೆ MSP ಬಂದರೆ ಕೂಲಿಕಾರರಿಗೆ ಒಂದಷ್ಟು ಸಿಗ್ತದೆ. ನಾವು ಹಳ್ಳಿಯನ್ನು ಒಟ್ಟು ಕಟ್ಟಬೇಕಾದ್ರೆ ಬರೀ MSP ಅಂತ ಅಲ್ಲದೆ ನಾವು ವಿಭಿನ್ನವಾಗಿ ಯಾಕೆ ಹೇಳ್ತೀವಿ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಗೆ ಇಲ್ಲದೇ ಇದ್ರೆ ಗ್ರಾಮ ಪಂಚಾಯತ್ಗಳು ಕೆಲಸ ಮಾಡೋಕ್ಕೆ ಏನು ಇಲ್ಲವೇ ಇಲ್ಲ. ಆರ್ಥಿಕರು ಉದ್ಯೋಗ ಖಾತ್ರಿಯನ್ನ ಕನಿಷ್ಠ 200 ರೂಪಾಯಿ ಇಡಬೇಕು. ಸರ್ಕಾರದಲ್ಲಿ ಏನು ಫಿಕ್ಸ್ ಮಾಡಿದೆ ಅದನ್ನು ಕೂಡ ಜಾಸ್ತಿ ಮಾಡಬೇಕು, ಕನಿಷ್ಠ ಮಾಡಬೇಕು. ಮತ್ತು ಅಗ್ರಿಕಲ್ಚರ್ ಆಲ್ ಆಕ್ಟಿವಿಟೀಸ್ ಇದೆ, ಅವಶ್ಯಕತೆ ಇರೋ ಆಕ್ಟಿವಿಟೀಸ್ಗೆ ಅದು ಮಾಡಿದ್ರೆ ಹಳ್ಳಿಯಲ್ಲಿ ಉದ್ಯೋಗ ಸೃಷ್ಟಿ ಇದಾಗುತ್ತೆ, ಜೀವನ ಮಟ್ಟ ಸರೋಗುತ್ತೆ. ಮತ್ತು MSP ಬಂತು ಅಂದ್ಬಿಟ್ಟು ನಾವು ಖಾಸಗೀಕರಣ ಆಸ್ಪತ್ರೆಗೆ ಒತ್ತು ಕೊಟ್ಟರೆ, ಖಾಸಗಿ ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ಅಲ್ಲಿ ಹಾಳಾಗ್ಬಿಡ್ತೀವಿ. ಅದ್ರಲ್ಲಿ ಒಪ್ಕೊಳ್ತೀವಿ ವಾಸಿದ್ದು. ಯಾಕಂದ್ರೆ ನಮ್ಮ ಸೋಷಿಯಲ್ನಲ್ಲಿ ಇವತ್ತು ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ನಾವು ಒಪ್ಕೊಂಡಿರುವಂಥದ್ದು. ನಮಗೆ ಆರೋಗ್ಯ, ಶಿಕ್ಷಣ. ಸರ್, ಇವಾಗ ನೀವು ನಂಜುಂಡಸ್ವಾಮಿ ಅವರು ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತೀವಿ. ಆರೋಗ್ಯ, ಶಿಕ್ಷಣ ಮತ್ತೆ ನಮಗೆ ಅದು ಭಾಳ ಉಚಿತವಾಗಿ ಸಿಗ್ಬೇಕಾದ್ರು. ಮತ್ತೆ ನಾನು ಇವರು ಅಂತದ್ದು ನಮ್ಮ ಯೋಗೇಂದ್ರ ಯಾದವ್ ನೋಡಿದ್ದು, ಮತ್ತೆ ಇವ್ರು ಮಾತಾಡೋದು ನಮ್ಮ ಬಿಜು ಮಠ ನರೇಂದ್ರ ಇವ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ವಿಕೇಂದ್ರೀಕರಣ ಇರ್ಬೇಕಾದ್ರೆ. ಈಗ ಒಂದು PDS ಸಿಸ್ಟಮ್ ಮುಖಾಂತರ ನಾವು ಪ್ರಕೃತಿ ಮಾಡೋದ್ರಲ್ಲಿ ಇವತ್ತು ಒಂದು ವರದಿ ಪ್ರಕಾರ ಇದೆ, ನೋಡಿರ್ಬೋದು. ರಾಗಿ ನಾವು ರಿಸ್ಟ್ರಿಕ್ಷನ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಏನು ಸರ್ ರಿಸ್ಟ್ರಿಕ್ಷನ್ ಮಾಡಿದ್ದೀವಿ ಅಂತ. ಅದೇ ಕೃಷಿ ಮಂತ್ರಿ ಅದು ಒಂದು ಹೇಳಿಕೆ ಕೊಟ್ಟಿದ್ದಾನೆ, ಮತ್ತು ಅದ್ರ ಕೆಳಗಡೆ ಆಹಾರ ಮಂತ್ರಿ ಹೇಳಿಕೆ ಇದೆ. ನಮಗೆ ರಾಗಿ ಕೊರತೆ ಇದೆ, ಇದ್ರ ಹಂಚಕ್ಕೆ PDS ಕೊಟ್ಟಂತಿದ್ದೆ. ಅಂದ್ರೆ ಒಂದ್ ಕಡೆ ರಿಸ್ಟ್ರಿಕ್ಷನ್ ಆಗ್ತಾ ಇದೆ, ಕೊಂಡಕ್ಕಾಗಲ್ಲ ಅಂತ, ಮತ್ತೊಂದು ಕಡೆ ಕೊರತೆ ಇದೆ, ಎಲ್ಲಿ ತರ್ತಾರೆ ಅವರು ರಾಗಿ ಕೊಡ್ಬೇಕಲ್ವಾ. ಇದೇ ರೀತಿ ಸ್ಥಳೀಯವಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲಲ್ಲೇ ಜಿಲ್ಲಾವಾರ ಸ್ಥಳೀಯ ಮಟ್ಟದಲ್ಲಿ ಆಗಬೇಕು. ಸ್ಥಳೀಯ ಮಟ್ಟದಲ್ಲಿ ಇದ್ದರೆ ನಾವು ಅಲ್ಲಿ ಒಂದು ರೀತಿ ಅನುಕೂಲ ಆಗುತ್ತೆ. MSP ನೀತಿ ಆಗ್ಬೋದು ಅಥವಾ ಯಾವುದೇ ರೀತಿ ಆಗ್ಬೋದು, ಯಾವ ಆಧಾರದ ಮೇಲೆ ಇರಬೇಕು ಅಂತಂದ್ರೆ ಉತ್ಪಾದಕ ಮತ್ತು ಗ್ರಾಹಕರು ಇಬ್ಬರಿಗೂ ನ್ಯಾಯ ಕೊಡಬೇಕು. ಆ ನೀತಿಯಲ್ಲಿ ಇರಬೇಕು. ಇಲ್ಲಿ ಒಂದ್ ಕಡೆ ಗ್ರಾಹಕರು ಮೋಸ ಆದರೆ ಏನಾಗುತ್ತೆ, ರೈತರಿಗೆ ಬೆಲೆ ಕೊಡ್ತಾರೆ, ನಮ್ಗೆ ಮೋಸ ಆಗುತ್ತೆ ಅಂತ ಬರ್ತದೆ. ಉತ್ಪಾದಕ ಮತ್ತು ಗ್ರಾಹಕ ರೀತಿ ಇರಬೇಕು. ಅದು ಡಿಸೆಂಟ್ರಲೈಸೇಷನ್ ಆಗಬೇಕು. ಎಲ್ಲಾ ಕ್ರಾಪ್ಗಳು ಬೇಕು. ಯತಿರಾಜವ್ರ ವಾದನ ಹೋಗ್ತೀನಿ ಮನೆ. ಮತ್ತೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಸಾಂಡನವರಿಗೆ ಅದು ರಾಜ್ಯವಾಗಿ ಒಂದೇ ಥರ ರೀತಿ ಬರಕ್ಕೆ ಸಾರ. ಅಂದರೆ ಯಾಕಂದರೆ ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಬೇರೆ ಬೇರೆ ಇರ್ತೀವಿ. ನಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಬೇರೆ ಬೇರೆ ಇರ್ತವೆ, ಮತ್ತು ನಮ್ಮ ಬೆಳೆ ಪದ್ಧತಿಗಳು ಬೇರೆ ಬೇರೆ ಇರ್ತವೆ. ಅದರಿಂದ ರಾಜ್ಯ ಅದಕ್ಕೆ ಫಿಟ್. ರಾಜ್ಯ ಮಾಡಬಹುದು, MSPನ ಆ ರಾಜ್ಯಗಳೇ ಮಾಡಬೇಕು. ಕೇಂದ್ರ ಸರ್ಕಾರ ಅದು ಸಂಬಂಧಪಟ್ಟಾಗ ಆರ್ಥಿಕವಾಗಿ ಅಪ್ಪಂತ ರಿವೈವ್ ಫಂಡ್ ರಾಜ್ಯಗಳು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ರಾಜ್ಯಗಳು ಬರಬೇಕು, ಕೊಡಬೇಕಾದ್ರೆ ರಾಜ್ಯಗಳಿಗೆ ಅಧಿಕಾರ ಕೊಟ್ಟರೆ ನಾವು ಎಲ್ಲವನ್ನೂ ಕೂಡ ಸ್ಥಳೀಯ ಮಟ್ಟದಲ್ಲಿ ನಾವು ಪ್ರಕೃತಿ ಮಾಡೋಕ್ಕೆ ಸಾಧ್ಯ ಆಗಿದೆ. MSP ಕಾನ್ಸೆಪ್ಟನ್ನ ಬರೀ ಕಾಸ್ಟ್ ಆಫ್ ಕಲ್ಟಿವೇಷನ್ ಬೆಲೆ ನೋಡೋಣ, ಇದು ಸಮಗ್ರ ಕಲ್ಪನೆಯಿಂದ MSPನ ನೋಡಬೇಕು ಅನ್ನೋದು ನನ್ನ ಇದು. ಬೇರೆ ವಿಚಾರಗಳು ಬಿಟ್ಟು ಮಾತಾಡ್ತಿದ್ರೆ ಕೆಲವು ವಿಚಾರಗಳು ರೀಚ್ ಆಗಲಿಲ್ಲ, ಕಾರಣ ಮಾಡಿದ್ರಿ, ತಪ್ಪತ್ತಿಟ್ಟು. ನಮಸ್ಕಾರ. ವಾಸಿಯವರ ವಾದವನ್ನು ಅರ್ಧ ಹೋಗ್ತೀನಿ, ಅರ್ಧ ತಿರಸ್ಕರಿಸ್ತೀನಿ. ಈ ಚರ್ಚೆ ಆಗಿದೆ ನಿಜ. ಯಾಕೆ ಅರ್ಧ ಹೋಗ್ತೀನಿ ಅಂದರೆ MSP ಒಂದನೇ ಪರಿಹಾರ ಅಲ್ಲ ಅಂತ ನಮಗೆ. MSP ಟೆಂಪ್ರರಿ ರಿಲೀಫ್ ಅಷ್ಟೇ, ಟೆಂಪ್ರರಿ ರಿಲೀಫ್ ಅಷ್ಟೇ. ಸುಮ್ಮನೆ ನಡೆಯೋಕ್ಕಾಗದಂತ ಒಂದು ದೊಡ್ಡ ಕೊಟ್ಟಿದೆ.
ಅದರಿಂದಲೇ ಪೂರ್ತಿ ಸಶಕ್ತ ಆಗ್ತೀವಿ ಅಂತ ನಂಬಿಕೆ ನಮಗಿಲ್ಲ. ಅದು ರೈತ ಚಳವಳಿಗೆ ಅರಿವಿದೆ. ಬಹಳ ಸಮಾಜವಾದಿ ಚಿಂತಕರು ಇದ್ದಾರೆ. ನಂಜುಸ್ವಾಮಿ ಬಗ್ಗೆ ಕೋಟ್ ಮಾಡಿದ್ರು. ನಂಜುಸ್ವಾಮಿ ಅವರು ಭಾಷಣ ಮಾಡಿದ್ರು ಎಮ್ ಎಲ್ ಎ ಆದಾಗ. ನಾವು ರೈತ ಸಂಘದಲ್ಲಿ ವೇದಿಕೆಯಲ್ಲಿ ಚರ್ಚೆ ಮಾಡಿದ ಕಾರ್ಯಗಳು ಎಮ್ ಎಲ್ ಎ ಆದಾಗ ಒಂದು ಶಾಸಕರಿಗೆ ಭಾಷಣ ಮಾಡಿದ್ರು, ಒಂದು ಡಾಕ್ಯುಮೆಂಟ್ ಇದೆ. ಇಲ್ಲಿರೋರು ಹೆಚ್ಚು ಚರ್ಚೆನೂ ಮಾಡಿದ್ರೆ ಅರಿವಿದೆ ಅಂತ. ವಸಾಹತುಶಾಹಿಯಿಂದ ಅನಾನುಕೂಲ ಆಗಿಲ್ಲ ಅನ್ನೋದು ನನ್ನ ಒಪ್ಪ. ಅದಕ್ಕೆ ವಸಾಹತುಶಾಹಿ ಬ್ರಿಟಿಷರ ನಾನು ಹೇಳ್ತಿರೋದೇ ವಸಾಹತುಶಾಹಿ ವ್ಯವಸ್ಥೆ ಮುಂದುವರೆದ ಭಾಗ ಇವೆಲ್ಲ ಸಮಸ್ಯೆ. WTO ಅದು ದೊಡ್ಡ ಸ್ವರೂಪ. ಬ್ರಿಟಿಷ್ ಆಡಳಿತದ 300 ವರ್ಷಗಳ ನಾವು ಇತಿಹಾಸವನ್ನು ತಗೊಂಡ್ರೆ, ನಾವು ಬ್ರಿಟಿಷ್ ಆಡಳಿತ ಅವರಿಗೆ ತಗೊಂಡ್ರೆ, ಇಂಡಿಯಾ ದೇಶದ ಪೂರ್ವ ಸಮಾನ ಪೂರ್ವ ಕಲ್ಚರ್ ಬೋರ್ಡ್ ವ್ಯವಸಾಯಕ್ಕೆ ಹೋದರೆ ಎಲ್ಲ ಉತ್ಪಾದನಾ ಸಾಧನಗಳನ್ನು ನಾಶ ಮಾಡಿ, ಉತ್ಪಾದನಾ ಸಾಧನಗಳನ್ನು ನಾಶ ಮಾಡಿ, ರೇಷ್ಮೆ ತಗೊಂಡು ನಾವು ಕಾಟನ್ ತಗೊಂಡು ನಾವೆಲ್ಲರೂ ಕೂಡ ಯಾರಿಂದಲೂ ಕಲಿಬೇಕಾಗಿಲ್ಲ. ವ್ಯವಸಾಯ ಪದ್ಧತಿಯಲ್ಲಿ ಸ್ವಾವಲಂಬಿಯಾಗಿ ಇಲ್ಲಿಂದ ಎಕ್ಸ್ಪೋರ್ಟ್ ಹೋಗುವಂಥದ್ದು ಆರ್ಥಿಕ ಇವುಗಳನ್ನು ದಾಖಲೆ ಇದೆ. ರೇಷ್ಮೆಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದು, ಹತ್ತಿಯ ಬಟ್ಟೆಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದಂಥ ಕಾಲಗಳನ್ನು ನೋಡಿದ್ವಿ. ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಕಲೋನಿಕಲ್ ಸಿಸ್ಟಮ್ ಅಲ್ಲಿ ನಮ್ಮ ಉತ್ಪಾದನವನ್ನು ನಾಶ ಮಾಡಿದರೆ, ಜೊತೆಗೆ ಉತ್ಪಾದನೆ ನಾಶ ಮಾಡಿದ ಜೊತೆಗೆ ನಾವು ಸ್ವರಾಜ್ಯದ ಕಲ್ಪನೆ ಅಥವಾ ನಾವು ರಾಜಕೀಯವಾಗಿ ಸ್ವತಂತ್ರ ಕನ್ನಡ ದೇಶ ಸ್ವತಂತ್ರ ಕೂಡ ಬ್ರಿಟಿಷರ ಕಾನೂನುಗಳೇ ಇವತ್ತು ಮುಂದುವರಿತು. ಇವತ್ತು ಬ್ರಿಟಿಷರ ಕಾನೂನುಗಳೇ ಇನ್ನೊಂದು ಮುಂದಿತ್ತು ದೊಡ್ಡ ದುರಂತ. ಇವೆಲ್ಲ ನೋಡ್ತಾ ಇರ್ತದೆ. ಎಲ್ಲವೂ ಕೂಡ ಬಂಡವಾಳಶಾಹಿ ಅಥವಾ ಕಂಪನಿ ಬೇಸ್ಡ್ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳುವಂಥದ್ದು ಇಲ್ಲಿ ನಮ್ಮ ಮುಂದೆ ಆಗಿರುವಂಥದ್ದು. ಇದನ್ನ ರೌತ್ ಚಳವಳಿ ಅಥವಾ ಬೇರೆ ಜನಪರ ಚಳವಳಿ ಹೇಳ್ತೇವೆ. ರೈತ ಚಳವಳಿ ಬಗ್ಗೆ ಆರೋಪಗಳಿದೆ ಕೆಲವರು. ಹತ್ತದಿಂದ ನೋಡಬೇಕು ಅನ್ನೋದನ್ನ ಒಳಗಡೆ ಬರಬೇಕು ಅಂತ. ಹೊರಗಡೆ ನೋಡೋದೇ ಬೇರೆ, ಒಳಗಡೆ ಬಂದು ನೋಡೋದೇ ಬೇರೆ. ನಮಗೂ ಅಷ್ಟೇ ಬೇರೆ ಆಲೋಚನೆಗಳಿರ್ತದೆ. ನಾವು ಇಡೀ ಸಮಗ್ರ ಭಾರತವನ್ನು ಹೆಂಗ್ ನೋಡ್ಬೇಕಂದ್ರೆ ಒಂದು ಕುಟುಂಬ ತರ ನೋಡ್ಬೇಕು. ಭಾರತವನ್ನ ಬೇರೆ ಬೈಪರ್ಯೇಷನ್ ಮಾಡೋಕ್ಕಾಗಲ್ಲ. ಒಂದು ಕುಟುಂಬದ ತರ ಮಾಡಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡುವುದು, ಪರಿಹಾರ ಕೊಡುವುದು, ಪುನರ್ನಿರ್ಮಾಣ ಮಾಡಬೇಕು. ನಾವು ಯಾಕೆ ಸಮಗ್ರ ಭಾರತದಲ್ಲಿ ಭಾರತ ವರ್ಸಸ್ ಇಂಡಿಯಾ ಅಂತಿದ್ವಿ ನಾವು. ಇಂಡಿಯಾ ಅಂದ್ರೆ ನಗರ, ಭಾರತ ಅಂದ್ರೆ ಹಳ್ಳಿಗಾಡು. ರೂರಲ್ ಅಂದ್ರೆ ಭಾರತ ಮೀನ್ ರೂರಲ್, ಇಂಡಿಯಾ ಮೀನ್ ಅರ್ಬನ್. ಅದು ನಮ್ಮ ಕಾನ್ಸೆಪ್ಟ್ ಇದ್ದದ್ದು. ನೋಡಿ, ಎಲ್ಲಿ ಹಳ್ಳಿ ಕೇಂದ್ರಿತ ಗ್ರಾಮ ಕೇಂದ್ರಿತ ಯೋಜನೆಗಳು ಎಲ್ಲಿ ರೂಪುಗೊಂಡೋ ಅಲ್ಲಿವರೆಗೂ ಇಂಡಿಯಾ ದೇಶದಲ್ಲಿ ಏನು ಬದಲಾವಣೆ ಮಾಡುತ್ತೆ. ಇವತ್ತು ಗ್ರಾಮೀಣ ಪ್ರದೇಶದ ಅಥವಾ ದುಡಿಯುವವರ ದುಸ್ಥಿತಿಗೆ ನಮ್ಮ ಯೋಜನಾ ನೀತಿಗಳೇ ಕಾರಣ ಆಗಿದೆ ಅನ್ನೋದನ್ನ ನಾವೆಲ್ಲ ಒಪ್ಕೊಳ್ಳೇಬೇಕು. ಬಹಳಷ್ಟು ಡಿಸ್ಕಷನ್ ಆಗಿದೆ. ಗ್ರಾಮವನ್ನೇ ಒಂದು ಭಾರತ ಅಂತ ತಿಳ್ಕೊಂಡ್ರೆ, ಗ್ರಾಮ ಅಂದ್ರೆ ಎಲ್ಲ ಬರೀ ಜಮೀನ್ದಾರ ಇಲ್ಲ, ಜಮೀನಿನವರು ಇದ್ದಾರೆ, ಕೃಷಿ ಕೂಲಿಕಾರರು ಇದ್ದಾರೆ, ಉಪಕಸುಬುಗಳು ಮಾಡಿದ್ದಾರೆ. ಒಟ್ಟು ಕಲ್ಚರ್, ಕೃಷಿ ಸಂಸ್ಕೃತಿ ಇದೆ. ಒಬ್ಬರು ಕೂಡ ನಮ್ಮ ಕೃಷಿ ಕಲ್ಚರ್ ಇದೆ. ಕಲ್ಚರ್ ಮತ್ತು ಒಬ್ಬರಿಗೊಬ್ಬರು ಪೂರ್ವ ಬದುಕಿದಂಥ ಕಾಲ ಇದೆ. ಈಗ ನಾವು ಯಾವ ವಿಜ್ಞಾನಿಯಿಂದ ಅಥವಾ ಕೃಷಿ ವಿಶ್ವವಿದ್ಯಾಲಯದಿಂದ ಕಲಿಬೇಕಾದ್ದಲ್ಲ. ನನ್ನ ಮನೆ ಒಬ್ಬ VC ಅವರು ಧಾರವಾಡದಲ್ಲಿ ಎಸ್ ಪಾಟೀಲ್ ಇದ್ರಲ್ಲ, ಒಂದು ಇನಾಗ್ರೇಷನ್ ಬಂದಿರೋ ಕಾರ್ಯಗಾರಕ್ಕೆ ಬಾಗಲಕೋಟೆಯವರು, ಅವ್ರು ಹೇಳ್ತಾ ಇದ್ರು, ಅವ್ರು ವಿಜ್ಞಾನಿಯಾಗಿಂತ ನಾವು ರೈತ ಒಂದನ್ನು ಕಲಿಯೋದು ಜಾಸ್ತಿ ಅಂತ ಅವ್ರು ಕಷ್ಟ ಮಾಡ್ತಿದ್ದಾರೆ. ನಮ್ಮದು ಪರಂಪರೆ ಏನಕ್ಕಿಂತ ಹೇಳಿ ನಿಜವಾಗ್ಲೂ ಕೃಷಿನ ಒಂದು ಕೈಗಾರಿಕೆ ಥರ ನೋಡೋಕ್ಕಾಗಲ್ಲ. ಕೈಗಾರಿಕೆ ಥರ ನೋಡಿದ್ರೆ ಡ್ಯಾಮೇಜ್ ಆಗ್ತದೆ. ಕೃಷಿಗೂ ನಿಸರ್ಗಕ್ಕೂ ಸಂಬಂಧ ಇದೆ, ಕೃಷಿಗೂ ಒಂದು ಸಂಸ್ಕೃತಿಗೂ ಸಂಬಂಧ ಇದೆ. ಅದು ಕೈ ಹಾಕದೆ ಇದ್ಬಿಟ್ಟಿದ್ರೆ ಇವತ್ತು ಕೃಷಿ ಸ್ವಾವಲಂಬಿಯ ಉಳ್ಕೊಳ್ತಿತ್ತು. ಅದು ಕೈ ಹಾಕೋದ್ರಿಂದ ಇವತ್ತು ಹಾಳಾಗಿರುತ್ತೆ. ನಮ್ಮ ನೆಲಕ್ಕೆ ಹೋಗ್ತಿದ್ದಂಥ ಹಸಿರು ಕ್ರಾಂತಿಯ ನೀತಿಗಳು ಬಂದಾಗ, ನಮ್ಮ ಭೂಮಿಗೆ ಹೋಗ್ತಿದ್ದಂಥ ನೀತಿ ಬಂದಾಗ, ನಮ್ಮ ಎಕೋಸಿಸ್ಟಮ್ಗೆ ಹೋಗ್ತಿದ್ದಂಥ ನೀತಿಗಳು ಬಂದಾಗ ಕೃಷಿ ಡೋಲಾಮನೆ ಆಯಿತು. ಅಲ್ಲೇ ಕಲ್ಚರ್ಗೆ ಇಟ್ಬಿಟ್ಟು ಇವತ್ತು ರೈತರು ಮತ್ತೆ ಕಸಬು ಮಾಡುವಂಥವ್ರು ಎಲ್ಲರ ಹಾಳಾಗಿರುವಂಥ ಬದುಕು ಅಲ್ಲಾಗಿದೆ. ನಾನು ವಾಸ್ತವವಾದರೂ ಹೋಗ್ತೀನಿ, ಬೇರೆಯವರೆಲ್ಲ ಜೊತೆಗೆ ಗ್ರಾಮೀಣ ಎಕನಾಮಿ ಇಂಪ್ರೂವ್ ಮಾಡಬೇಕು. ಇಂಪ್ರೂವ್ ಮಾಡ್ಬೇಕಂದ್ರೆ MS ಕೊಟ್ಟರೆ ಇಂಪ್ರೂವ್ ಆಗುತ್ತೆ ಅನ್ನಲ್ಲ. ಅಲ್ಲಿ ಕೃಷಿ ಮತ್ತೆ ಕೃಷಿಕರು
ಕೃಷಿ ಮತ್ತು ಕೃಷಿಕರನ್ನು ಒಟ್ಟಾಗಿ ನೋಡಬೇಕು, ಬೇರೆ ಬೇರೆ ನೋಡೋಕ್ಕಾಗಲ್ಲ. ಕೃಷಿಕರು ಮೀನ್ ಬರೀ ಲ್ಯಾಂಡ್ ಅಲ್ಲ, ಲ್ಯಾಂಡ್ ಲೆಸ್ ಪೀಪಲ್ ಕೂಡ ಇರ್ತಾರೆ, ಅವರು ಕೂಡ ಕೃಷಿಕರ ವ್ಯಾಪ್ತಿ ಒಳಗೆ ನಾವು ತಗೊಂಡು ನೋಡ್ಬೇಕಾಗುತ್ತೆ. ಹಳ್ಳಿಯಲ್ಲಿ ಇರುವಂಥ ಪ್ರತಿಯೊಂದು ಕುಟುಂಬವೂ ಕೂಡ ಎಲ್ಲ ರೀತಿಯಲ್ಲೂ ಭದ್ರತೆ ಇರುತ್ತೆ. ಅವ್ರ ರಾಜಕೀಯ ಜ್ಞಾನವಿರೋ ಭದ್ರತೆ ಇರಬೇಕು, ಅವರಿಗೆ ಆರ್ಥಿಕವಾದ ಭದ್ರತೆ ಇರಬೇಕು, ಬದುಕೋ ಹಕ್ಕನ್ನು ಮೊದಲು ಕೊಡಬೇಕು. ನಾವು ಗುಲಾಮಗಿರಿಯಿಂದ ತೆಗಿಬೇಕಾದ್ರೆ ಆ ಥರದ ನೀತಿಗಳು ಸೃಷ್ಟಿಯಾದರೆ ಮಾತ್ರ ಸಂಪೂರ್ಣ ಬದಲಾವಣೆ ಆಗುತ್ತೆ. ಇನ್ನು ದಾಸ್ಯದಿಂದ ವಿಮೋಚನೆ ಆಗಿಲ್ಲ. ನಾವು ನಂಜುಂಡಸ್ವಾಮಿ ಅವರು ರೈತರಿಗೆ ಉತ್ಪಾದನಾ ಜೀತಗಳಾಗಿ ಕೆಲಸ ಮಾಡ್ತಿದ್ವಿ. ಇವತ್ತು ನಾವು ಉತ್ಪಾದಕ ಜೀತಗಳಾದವು, ಉತ್ಪಾದನೆ ಮಾಡೋ ಜೀತದಾರಗಳಾಗಿದ್ದೀವಿ. ನಮಗೆ ರಿಟರ್ನ್ಸ್ ಬರ್ತಾ ಇಲ್ಲ. ಒಂದು ಈಗ ಯಾಕೆ ಎತ್ತು ರೈತ ಚಳವಳಿಗೆ ಬಂದು ಮೊನ್ನೆ ನನಗೆ ಇನ್ನೂ ಕೊಡ್ತಾ ಇದೆ. ಒಂದು ಜನವರಿ 9ನೇ ತಾರೀಕು ಒಂದು ಮೀಟಿಂಗ್ ಆಯಿತು ಧಾರವಾಡದಲ್ಲಿ. ಯಾವುದೋ ವಿಚಾರ ಬಂದಾಗ ನಾನು ಸ್ಟಾರ್ ಟೈಮ್ ಸಿಕ್ತು ಶ್ರೀರಂಗಣ್ಣ. ಕೃಷಿ ಕಾರ್ಮಿಕರು ವಿಚಾರ ಬಂದಾಗ ನನ್ನ ಅಭಿಪ್ರಾಯ ಹೋದ ರೈತ ಸಂಘ ಕೃಷಿ ಕಾರ್ಮಿಕರು ವಿರೋಧಿ ಏನೋ ಅಂತ ಅಭಿಪ್ರಾಯಕ್ಕೆ ಮೇಲ್ನೋಟಕ್ಕೆ ಆಲೋಚನೆ ಬಂತು. ನಮ್ಮ ಹಿರೇಮಠರಲ್ಲಿ ಗಮನ ಮತ್ತು ಗೆದ್ದಿ ರಾಜ್ಯ ಮತ್ತು ಇದ್ದ ಅಂತ ಹೇಳ್ತೀರಿ. ಆ ಥರ ಅಲ್ಲ ಹೇಳ್ತೇವೆ ನಾನು ಈ ಕಾರಣದಲ್ಲಿ ಕೃಷಿ ಒಳ್ಳೆ ಹಳ್ಳಿಯ ಜೀವನ ಒಂದು ವ್ಯವಸ್ಥೆಗೆ ತಗೊಂಡು ಹೋಗ್ಬಿಟ್ರೆ, ಕೃಷಿ ಮತ್ತು ಕೃಷಿಕರನ್ನ ಒಟ್ಟು ತಗೊಂಡೇ ಹೋಗ್ಬಿಟ್ರೆ ಅವರಲ್ಲೇ ಒಳ್ಳೆ ವಿದ್ಯಮಾಯ ಬರ್ತದೆ. ಯಾಕಂತಂದ್ರೆ ನಮ್ಮದು ಸಮಾನ ಉದ್ಯೋಗ ನೀತಿ, ಸಮಾನ ಸಂಬಳದ ನೀತಿ ಬಗ್ಗೆ ನಮ್ಗೆ ಕಾಣಿಸ್ತೀವಿ. ಇವತ್ತು ನಾವು ಅಟಾಕ್ ಮಾಡಿದ್ವಿ. ಪ್ರೊಫೆಸರ್ಗೆ ಯಾಕೆ ಅಷ್ಟು ಸಂಬಳ ಕೊಡಬೇಕು? 4 ಗಂಟೆ ಪಾಠ ಮಾಡೋ ಪ್ರೊಫೆಸರ್ಗೆ 2.5 ಲಕ್ಷ 3 ಲಕ್ಷ ಸಂಬಳ ಕೊಡ್ತೀವಿ ಅಲ್ವೋ? ಹೇಗಿದೆ ಈಗ? ಅದಕ್ಕೆ ಸಮಾನ ಉದ್ಯೋಗ ನೀತಿ, ಸಮಾನ ಸಂಬಳದ ನೀತಿ ಇರಬೇಕು ಅನ್ನೋಂಥ ಕಾನ್ಸೆಪ್ಟ್. ಹಂಗೆ ನಾವು ಹೇಳ್ತಿದ್ದು ಕೂಡ MSP ಕೇಳಿದ ರೈತ ಸಂಘ ಯಾವತ್ತು ಕರ್ನಾಟಕದ ರೈತ ಚಳವಳಿ ಇತಿಹಾಸದಲ್ಲಿ ನಾವು ಇತ್ತೀಚೆಗೆ ಒಂದು ಕಾಂಪ್ರಮೈಸ್ ಹೋರಾಟ ಮಾಡ್ತಿರೋದಿಲ್ಲ. ಸುಮ್ಮನೆ ಒಂದು ರಿಯಲಿಸ್ಟಿಕ್ ಆಗಿ MSP ಹೊರಲಿ ಅಂತ ನಾವು ಕೇಳ್ತಿರೋದು ಸೈಂಟಿಫಿಕ್ ಪ್ರೈಸ್, ಸೈಂಟಿಫಿಕ್ ವೈಜ್ಞಾನಿಕವಾದ ಬೆಲೆ ಕೊಡಬೇಕು. ವೈಜ್ಞಾನಿಕವಾದ ಬೆಲೆ ಕೊಡ್ಬೇಕಾದ್ರೆ ಕೃಷಿ ಕಾರ್ಮಿಕರು ವೈಜ್ಞಾನಿಕರು ಕೂಡಿ ಸೇರ್ತಾರೆ. 10,000 ರೂಪಾಯಿ ಆದರೂ ಸೇರಬೇಕು, ಅವನ ರಕ್ಷಣೆ ಆಗಬೇಕಾಗ್ತದೆ. ಈ ರೀತಿಯಲ್ಲಿ ಕೃಷಿಕ ಭೂಮಿ ಇರೋನು ಭೂಮಿ ಇಲ್ಲರೂ ಒಟ್ಟಾಗಿ ನೋಡ್ಬೇಕು ಹೊರತು ನಮ್ಮ ಬೈಪರ್ಗೇಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವತ್ತು ರೈತರಿಂದ ಅರ್ಥ ಮಾಡ್ಕೋಬೇಕು. ನಾನು ಲೆಟರ್ ಬರೀಬೇಕಂತ ಲೆಟರ್ ಹಾಕಿ ಯಾಕಂದ್ರೆ ರೈತ ಚಳವಳಿಗಳು ಕಾರ್ಮಿಕ ವಿರೋಧಿ ಅಂತ ಅನ್ಸ್ಬಿಡುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ನಾನು ಬಂದಿರೋದು ಒಂದು ದೊಡ್ಡ ಫ್ಯಾಮಿಲಿ. ಯಾಕೆ ಇಲ್ಲ ಈ ಸಂದರ್ಭದಲ್ಲಿ ಹೇಳ್ತೀನಿ ಅರ್ಥ ಆಗಲಿಲ್ಲ. ನಮ್ಮದು ಜಮೀನ್ದಾರಿ ಫ್ಯಾಮಿಲಿ ಇದೆ, ಆದರೆ ಫ್ರೀಡಮ್ ಫೈಟರ್ ಫ್ಯಾಮಿಲಿ. ಸ್ವಲ್ಪ ನೀತಿ ನ್ಯಾಯ ಉಳಿತು. ಮನೇಲಿ ಕೆಲಸ ಮಾಡೋರಿಗೆಲ್ಲ ಭೂಮಿ ಕೊಟ್ಟು ಹಂಚಿ ಅವ್ರ ಜೀವನ ಮಾಡ್ಕೊಳ್ಳಿ, ಸುಧಾರಣೆ ಆಗಲಿ, ಆ ಥರದಲ್ಲೇ ಇತ್ತು. ಜಾತಿ ಬದುಕಿರೋದು ಕುಟುಂಬ ಬೇರೆ. ನಮ್ಮೂರು ರೈತ ಸಂಘ ಮಾಡಿದಾಗ ನಮ್ಮ ಕುಟುಂಬದ ವಿರುದ್ಧನೇ ಹೋರಾಟ ಮಾಡಿರೋದು. ರೈತ ಸಂಘ ವರ್ಸಸ್ ರೈತ ಹೋರಾಟ ಆಗಿದೆ. ಅದನ್ನ ಅರ್ಥ ಮಾಡ್ಕೋಬೇಕಾದ್ದು. ಯಾವತ್ತು ದೊಡ್ಡ ದೊಡ್ಡ ರೈತರು ಕಾಂಗ್ರೆಸ್ ಪಾರ್ಟಿನ ನಿರ್ಧಾರ ಪಾರ್ಟಿ ಇರ್ತಾರೆ. ರೈತ ಚಳವಳಿ ಮಾಡಕ್ ಹೋದಾಗ ರೈತ ಚಳವಳಿ ಮಾಡಬೇಡಿ ಅಂತ ವಿರೋಧ ಕತ್ತಿದ್ದ ರೈತರೇ. ದೊಡ್ಡ ಟಿ ಇಟ್ಟಿರೋ 12 ತೊಟ್ಟಿ ಇದ್ದೀವಲ್ಲ, ದೊಡ್ಡ ಟಿ ಟ್ರ್ಯಾಕ್ಟ್ ಇಟ್ಕೊಂಡಿರೋರು ಅಥವಾ ಜೀಪ ಕಾರ ಇಟ್ಕೊಂಡಿರೋರು ಅವರೆಲ್ಲ ಬೇರೆ ಪಕ್ಷದ ಬಾವುಟ ಇಟ್ಕೊಂಡು ಕೆಲಸ ಮಾಡೋದು. ಆದರೆ ರೈತ ಚಳವಳಿಗೆ ಅಡ್ಡ ಆಗ್ತಿದ್ದಾರೋ ಅವ್ರು ಪುಟ್ಟ ರೈತ ಚಳವಳಿ ಕಟ್ಟಿದ್ರು, ರೈತ ಚಳವಳಿ ಕೊಟ್ಟದ್ದು. ಒಂದು ಉದಾಹರಣೆ ಕೊಡ್ತೀನಿ. ನಮ್ಮೂರಲ್ಲಿ ಒಬ್ಬರೇ ನಮ್ಮ ಫ್ಯಾಮಿಲಿಯವರೇ ಯಜಮಾನರಾಗಬೇಕಾಗಿತ್ತು. ತಲಾಂತರದಿದ್ವಿ. ಅದನ್ನು ರೈತ ಚಳವಳಿ ಹುಟ್ಟಿದ್ರೆ ನಾನು ನಿಂತು ಅದನ್ನು ಹೊಡೆದೆ, ಬದಲಾಯಿಸಿದೆ. ಸಾಮಾನ್ಯ ಒಬ್ಬ ಜೈರಾಮ್ ಅನ್ನೋರು ಕೃಷಿ ಕಾರ್ಮಿಕನ ಗ್ರಾಮದ ಯಜಮಾನರು ಮಾಡೋದು. ಅದು ರೈತ ಚಳವಳಿ ಕಲಿಸ್ಕೊಟ್ಟದ್ದು. ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಎಲ್ಲ ಜನಾಂಗ, ಅಲ್ಲಿ ಸಣ್ಣ ಸಣ್ಣ ಜನಾಂಗಗಳಿರೋರು ಕೂಡ ಯಜಮಾನರುಗಳು ಆಗಬೇಕು. ಪಂಚಾಯತ್ ಸಮಾನವಾಗಿ ಕೂತ್ಕೊಂಡು ಮಾತಾಡಬೇಕಾಗುತ್ತದೆ. ಅದಕ್ಕೆ ನನ್ನ ಫ್ಯಾಮಿಲಿಗಳಲ್ಲೇ ನನ್ನ ಚಿಕ್ಕಪ್ಪ ದೊಡ್ಡಪ್ಪನ ವಿರೋಧ ಆಗಿತ್ತು. ಅವೆಲ್ಲ ಬೇರೆ ವಿಚಾರ. ಇನ್ನೊಂದು ಏನಂದರೆ, ನಮ್ಮ ಮಾವನ ಮಗ ದೊಡ್ಡ ಕುಟುಂಬದನು, ಅವನ ವಿರುದ್ಧ ಒಬ್ಬ ಅಲ್ಪಸಂಖ್ಯಾತರು ಬರೀ ಗಾಣಗರ ಕುಟುಂಬದಿಲ್ಲ, ಬರೀ 30 ಕೋಟಿದವ್ರು ನಿಲ್ಲಿಸಿ ಗೆಲ್ಲಿಸಿದ್ರು ರೈತ ಚಳವಳಿ ಗ್ರಾಮ ಪಂಚಾಯತಿ. ಅದು ರೈತ ಚಳವಳಿ ಜನಪರವಾಗಿ ಮತ್ತು ಸಾಮಾನ್ಯ ಜನಪರವಾಗಿ ಕೆಲಸ ಮಾಡಿರುವಂಥದ್ದು. ಮತ್ತು ಜನತಾ ಮನೆಯಲ್ಲಿ ಇರೋರ ಬಗ್ಗೆ ನಾವು ಆಲೋಚನೆ ಮಾಡಿದ್ವಿ. ಹೆಚ್ಚು ನಮ್ಗೆ ಓಟ್ ಹಾಕಿರೋರು ಜನತಾ ಮನೆಯಲ್ಲಿ ಇರೋರು, ದೊಡ್ಡ ಟಿಯವರೆಲ್ಲ ಅಥವಾ ಮಾಡಿದ್ವಿ. ದೊಡ್ಡ ಮನೆಯವರೆಲ್ಲ ನಮ್ಮ ವಿರುದ್ಧ ಆಗ್ತಾರೆ. ಯಾರು ಕೂಲಿ ಮಾಡ್ತಾರೆ, ಜನತಾ ಮನೇಲಿ ಇರ್ತಾರೆ, ಅವರೇ ರೈತ ಚಳವಳಿನ ಕಟ್ಟಕ್ಕೆ 1 ರೂಪಾಯಿ ಕಾಣಿಕೆ ಕೊಟ್ಟರು. ಅವರೇ ಓಟ್ ಹಾಕಿ ಗ್ರಾಮ ಪಂಚಾಯತ್ ಗೆಲ್ಲಿಸ್ಕೊಟ್ರು. ಇದು ನಾವು ಮಾಡಿರೋದು. ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಸೋಷಲಿಸ್ಟ್ ಮೂವ್ಮೆಂಟಿಂದ ಇನ್ಫ್ಲೂಯೆನ್ಸ್ ಬಂದಿದ್ದರಿಂದ ಇವೆಲ್ಲ ಸಾಧ್ಯ ಆಯಿತು. ರೈತ ಚಳವಳಿ ಅನ್ನೋದಕ್ಕೆ ರೈತ ಚಳವಳಿ ದಲಿತ ಚಳವಳಿ ಒಟ್ಟೊಟ್ಟಾಗಿ ನಾವು ಕೆಲಸ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಇವತ್ತು ಕೂಡ ರೈತ ದಲಿತ ಕಾರ್ಮಿಕರು ಒಟ್ಟಾಗಿ ಕೆಲಸ ಮಾಡುವಂಥದ್ದಿದೆ. ಈಗ ಅದಿರಲಿ, ಯಾಕೆ ಹೇಳಿದ್ರೆ ಅಂತ ಕೆಲವು ವಿಷಯಗಳಿಗೋಸ್ಕರ MSP ವಿಚಾರದ ಬಗ್ಗೆ ಸ್ವಾಮಿನಾಥನ್ ವರದಿನೂ ಕೂಡ ರಿಲೆವೆಂಟ್ ಅಂತ ನಮ್ಗೆ ಅನ್ಸಲ್ಲ. ಇದೇನಾದ್ರು ಗೊತ್ತಿದೆ. ಸ್ವಾಮಿನಾಥನ್ ವರದಿ MSP ಪಾಯಿಂಟ್ ಬಿಟ್ರೆ, ಕೆಲವು ಬಿಟ್ರೆ
ಇನ್ನು ಕೆಲವೆಲ್ಲ ಪ್ರೋ ಕಾರ್ಪೊರೇಟ್ ಕಂಪ್ನಿ ಬೇಸಾಯ ಅಥವಾ ಕಾಂಟ್ರಾಕ್ಟ್ ಪದ್ಧತಿಗಳು ಇದೆ. ನಾವು ಸ್ವಾಮಿನಾಥನ್ ವರ್ಗದ ಇಂಟೋಟೋ ಒಕ್ಕಳ ಇಂಟೋಟೋ ರಿಜೆಕ್ಟ್ ಮಾಡಲ್ಲ, ಕೆಲವು ಆಯ್ದ ಅಂಶಗಳಲ್ಲಿ ಇಟ್ಕೊಳ್ತೀವಿ. MSP ಗ್ಯಾರಂಟಿ ಸಿಗದ್ರೆ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಕನಿಷ್ಠ ಬೆಂಬಲ ಸಿಗುತ್ತೆ ಅಂದರೆ ಕೃಷಿಯಿಂದ ವಿಮುಖರಾಗಲ್ಲ. ನನಗೊಂದು ಜೀವನ ಮಾಡೋಕ್ಕೆ ಒಂದು ಭರವಸೆ ಇದೆ ಅನ್ನೋವಂಥ ವಿಚಾರದಲ್ಲಿ MSP ಬೇಕೇ ಬೇಕು. MSP ಇಲ್ಲದೆ ಕೃಷಿಯಿಂದ ವಿಮುಖ ಆಗ್ತಿದ್ದೀವಿ. ನಾವು ಯಾವುದು ಕಾಂಟ್ರಾಕ್ಟ್ ಪದ್ಧತಿ ಬೇಸಾಯದಿಂದ ದೂರ ಇರಬೇಕಂತೀವಿ, ಕಾಂಟ್ರಾಕ್ಟ್ ಪದ್ಧತಿಗೆ ನಾವೇ ಹೋಗ್ತೀವಿ, ಕೊಡ್ಬೇಕಾದ್ರೆ ಗುತ್ತಿಗೆ ಕೊಡೋಕೆ ಹೋಗ್ತೀವಿ. ವ್ಯವಸಾಯದ ಭೂಮಿ ನಾವೇ ಮಾಡಿ ಬಂಡವಾಳ ಸಹಾಯ ಕೊಡುವಂಥ ಪರಿಸ್ಥಿತಿ. ಕನಿಷ್ಠ ಆದಾಯ ಖಾತ್ರಿ ಇರುತ್ತೆ ಅಂತಂದರೆ ರೈತನಾಗಿ ಹುಡ್ಕಾಡ್ತಾರೆ. ನನಗೆ ಈಗ ಈ ಕೊರೋನಾ ಬಂದ ಒಂದು ಸಿಸ್ಟಮ್ ನೋಡು, ನಂದು ಜಮೀನಿದೆ, ಭಾಳಷ್ಟು ಜನ ಹಳ್ಳಿಗೆ ವಾಪಸ್ ಬಂದಿದ್ರು. ಹಳ್ಳಿಗೆ ಎರಡು ಥರ ನೋಡೋದು, ಸಣ್ಣ ಪುಟ್ಟ ಭೂಮಿ ಇರೋರು ವ್ಯವಸಾಯ ಮಾಡಕ್ಕೆ ಹೋದ್ರು, ಭೂಮಿ ಇಲ್ಲದ್ರು ಕೂಲಿ ಮಾಡಕ್ಕೆ ಬಂದ್ಬಿಡಿ. ನಾವು MA ಮಾಡಿರೋದ್ರು ಕೂಲಿ ಮಾಡ್ತಿರೋದು ನೋಡಿದ್ದೀವಿ ಇದನ್ನು. ಹಳ್ಳಿಯಲ್ಲಿ ಒಂದು ಜೀವನದ ಕ್ರಮದ ಚಟುವಟಿಕೆನೇ ಬೇರೆ ರೀತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಹಸಿರುಮಯ ಆಗೋಯ್ತು. ಕೆರೆ ಕಟ್ಟೆಗಳನ್ನು ಸರಿ ಮಾಡ್ಬಿಟ್ಟು ಹುಡುಗರು ನಮ್ಮ ಊರು ನೋಡಿದ್ವಿಲ್ಲ, ಕೆರೆ ಕಾಲುವೆ ಎಲ್ಲನೂ ಕಟ್ಕೊಬಿಟ್ರು. ಅಂದರೆ ನರಗನು ವರ್ಕ್ ಆಯ್ತದು. ಯಾಕೆ ಅಂತಂದ್ರೆ ಹಳ್ಳಿಯಲ್ಲೇ ಉದ್ಯೋಗ ಸೃಷ್ಟಿ ಇದೆ ಅಂತಂದ್ರೆ ನಗರಗಳಿಗೆ ಎಲ್ಲೂ ಹೋಗಲ್ಲ. ಅದಕ್ಕೋಸ್ಕರ ಕನಿಷ್ಠ ಬೆಳೆದಕ್ಕೆ MSP ಕಾಡ್ತೀವಿ. ರೈತರಿಗೆ MSP ಬಂದರೆ ಕೂಲಿ ಕಾಡ್ಬೋದಷ್ಟು ಸಿಗ್ತದೆ. ನಾವು ಹಳ್ಳಿಯನ್ನ ಒಟ್ಟು ಕಟ್ಟಬೇಕಾದ್ರೆ ಬರೀ MSP ಅಂತ ಅಲ್ಲದೆ ನಾವು ವಿಭಿನ್ನವಾಗಿ ಯಾಕೆ ಹೇಳ್ತೀವಿ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಗೆ ಇಲ್ಲದೆ ಇರೋ ಗ್ರಾಮ ಪಂಚಾಯತ್ಗಳು ಕೆಲಸ ಮಾಡೋಕ್ಕೆ ಏನು ಇಲ್ವೇ ಇಲ್ಲ. ಆರ್ಥಿಕರು ಉದ್ಯೋಗ ಖಾತ್ರಿಯನ್ನ ಕನಿಷ್ಠ 200 ರೂಪಾಯಿ ಇಡಬೇಕು. ಸರ್ಕಾರದಲ್ಲಿ ಏನು ಫಿಕ್ಸ್ ಮಾಡಿದೆ ಅದನ್ನು ಕೂಡ ಜಾಸ್ತಿ ಮಾಡಬೇಕು, ಕನಿಷ್ಠ ಮಾಡಬೇಕು. ಮತ್ತು ಅಗ್ರಿಕಲ್ಚರ್ ಆಲ್ ಆಕ್ಟಿವಿಟೀಸ್ ಇದ್ದರೂ ಅವಶ್ಯಕತೆ ಇರೋ ಆಕ್ಟಿವಿಟೀಸ್ಗೆ ಅದು ಮಾಡಿದ್ರೆ ಹಳ್ಳಿಯಲ್ಲಿ ಉದ್ಯೋಗ ಸೃಷ್ಟಿ ಇದಾಗುತ್ತೆ, ಜೀವನ ಮಟ್ಟ ಸೊರೋಗುತ್ತೆ. ಮತ್ತು MSP ಬಂತು ಅಂದ್ಬಿಟ್ಟು ನಾವು ಖಾಸಗೀಕರಣ ಆಸ್ಪತ್ರೆಗೆ ಒತ್ತು ಕೊಟ್ಟರೆ, ಖಾಸಗಿ ಶಿಕ್ಷಣ ಒತ್ತು ಕೊಟ್ಟರೆ ಅಲ್ಲೂ ಹಾಳಾಗ್ಬಿಡ್ತೀವಿ. ಅದ್ರಲ್ಲಿ ಒಪ್ಕೊಳ್ತೀವಿ ವಾಸಿದ್ದು. ಯಾಕಂದ್ರೆ ನಮ್ಮ ಸೋಷಿಯಲ್ನಲ್ಲಿ ಇವತ್ತು ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ನಾವು ಒಪ್ಕೊಂಡಿರುವಂಥದ್ದು. ನಮಗೆ ಆರೋಗ್ಯ, ಶಿಕ್ಷಣ. ಸರ್, ಇವಾಗ ನೀವು ನಂಜುಂಡಸ್ವಾಮಿ ಅವರು ವಿಕೇಂದ್ರೀಕರಣದ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತೀನಿ. ಆರೋಗ್ಯ, ಶಿಕ್ಷಣ ಮತ್ತೆ ನಮಗೆ ಅದು ಭಾಳ ಉಚಿತವಾಗಿ ಸಿಗ್ಬೇಕಾದ್ರು. ಮತ್ತೆ ನಾನು ಇವರು ಅಂತದ್ದು ನಮ್ಮ ಯೋಗೇಂದ್ರ ಯಾದವ್ ನೋಡಿದ್ದು, ಮತ್ತೆ ಇವ್ರು ಮಾತಾಡೋದು ನಮ್ಮ ಬಿಜು ಮಠ ನರೇಂದ್ರ ಇವ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ವಿಕೇಂದ್ರೀಕರಣ ಇರ್ಬೇಕಾಗ್ತದೆ. ಈಗ ಒಂದು PDS ಸಿಸ್ಟಮ್ ಮುಖಾಂತರ ನಾವು ಪ್ರಕ್ಯೂರ್ ಮಾಡೋದ್ರಲ್ಲಿ ಇವತ್ತು ಒಂದು ವರದಿ ಪ್ರಕಾರ ಇದೆ, ನೋಡಿರ್ಬೋದು. ರಾಗಿ ನಾವು ರಿಸ್ಟ್ರಿಕ್ಷನ್ ಮಾಡಿದ್ದೀವಿ ಅಂತ ಹೇಳಿ. ಏನು ಸರ್ ರಿಸ್ಟ್ರಿಕ್ಷನ್ ಮಾಡಿದ್ದೀವಿ ಅಂತ? ಅದೇ ಕೃಷಿ ಮಂತ್ರಿ ಅದು ಒಂದು ಹೇಳಿಕೆ ಕೊಟ್ಟಿದ್ದಾನೆ, ಮತ್ತು ಅದ್ರ ಕೆಳಗಡೆ ಆಹಾರ ಮಂತ್ರಿ ಹೇಳಿಕೆ ಇದೆ. ನಮಗೆ ರಾಗಿ ಕೊರತೆ ಇದೆ, ಇದ್ರ ಹಂಚಕ್ಕೆ PDS ಕೊಟ್ಟಂತಿದೆ. ಅಂದ್ರೆ ಒಂದ್ ಕಡೆ ರಿಸ್ಟ್ರಿಕ್ಷನ್ ಆಗ್ತಾ ಇದೆ, ಕೊಂಡಕ್ಕಾಗಲ್ಲ ಅಂತ, ಮತ್ತೊಂದು ಕಡೆ ಕೊರತೆ ಇದೆ, ಎಲ್ಲಿ ತರ್ತಾರೆ ಅವರು ರಾಗಿ ಕೊಡ್ಬೇಕಲ್ವಾ? ಇದೇ ರೀತಿ ಸ್ಥಳೀಯವಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲಲ್ಲೇ ಜಿಲ್ಲಾವಾರ ಸ್ಥಳೀಯ ಮಟ್ಟದಲ್ಲಿ ಆಗಬೇಕು. ಸ್ಥಳೀಯ ಮಟ್ಟದಲ್ಲಿ ಇದ್ದರೆ ನಾವು ಅಲ್ಲಿ ಒಂದು ರೀತಿ ಅನುಕೂಲ ಆಗುತ್ತೆ. MSP ನೀತಿ ಆಗ್ಬೋದು ಅಥವಾ ಯಾವುದೇ ರೀತಿ ಆಗ್ಬೋದು, ಯಾವ ಆಧಾರದ ಮೇಲೆ ಇರಬೇಕು ಅಂತಂದ್ರೆ ಉತ್ಪಾದಕ ಮತ್ತು ಗ್ರಾಹಕರು ಇಬ್ಬರಿಗೂ ನ್ಯಾಯ ಕೊಡಬೇಕು. ಆ ನೀತಿಯಲ್ಲಿ ಇರಬೇಕು. ಇಲ್ಲಿ ಒಂದ್ ಕಡೆ ಗ್ರಾಹಕರು ಮೋಸ ಆದರೆ ಏನಾಗುತ್ತೆ, ರೈತರು ಬೆಲೆ ಕೊಡ್ತಾರೆ, ನಮ್ಗೆ ಮೋಸ ಆಗುತ್ತೆ ಅಂತ ಬರ್ತದೆ. ಉತ್ಪಾದಕ ಮತ್ತು ಗ್ರಾಹಕ ರೀತಿ ಇರಬೇಕು. ಅದು ಡಿಸೆಂಟ್ರಲೈಸೇಷನ್ ಆಗಬೇಕು. ಎಲ್ಲಾ ಕ್ರಾಪ್ಗಳಿಗೂ ಬೇಕು. ಯತಿರಾಜವ್ರ ವಾದನ ಹೋಗ್ತೀನಿ ಮನೆಯಲ್ಲಿ. ಮತ್ತೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಸಾಲ್ಡನವರಿಗೆ ಅದು ರಾಜ್ಯವಾಗಿ ಒಂದೇ ಥರ ರೀತಿ ಬರಕ್ಕೆ ಸಾರ. ಅಂದರೆ ಯಾಕಂದರೆ ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಬೇರೆ ಬೇರೆ ಇರ್ತೀವಿ. ನಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಬೇರೆ ಬೇರೆ ಇರ್ತವೆ, ಮತ್ತು ನಮ್ಮ ಬೆಳೆ ಪದ್ಧತಿಗಳು ಬೇರೆ ಬೇರೆ ಇರ್ತವೆ. ಅದರಿಂದ ರಾಜ್ಯ ಅದಕ್ಕೆ ಫಿಟ್. ರಾಜ್ಯ ಮಾಡಬಹುದು, MSPನ ಆ ರಾಜ್ಯಗಳೇ ಮಾಡಬೇಕು. ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಾಗ ಆರ್ಥಿಕವಾಗಿ ಅಪ್ಪಂತ ರಿವೈವ್ ಫಂಡ್ ರಾಜ್ಯಗಳು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ರಾಜ್ಯಗಳು ಬರಬೇಕು, ಕೊಡ್ಬೇಕಾದ್ರೆ ಕೊಡಿ. ರಾಜ್ಯಗಳಿಗೆ ಅಧಿಕಾರ ಕೊಟ್ಟರೆ ನಾವು ಎಲ್ಲವನ್ನೂ ಕೂಡ ಸ್ಥಳೀಯ ಮಟ್ಟದಲ್ಲಿ ನಾವು ಪ್ರಕೃತಿ ಮಾಡೋಕ್ಕೆ ಸಾಧ್ಯ ಆಗಿದೆ. MSP ಕಾನ್ಸೆಪ್ಟನ್ನ ಬರೀ ಕಾಸ್ಟ್ ಆಫ್ ಕಲ್ಟಿವೇಷನ್ ಬೆಲೆ ನೋಡೋಣ, ಇದು ಸಮಗ್ರ ಕಲ್ಪನೆಯಿಂದ MSPನ ನೋಡಬೇಕು ಅನ್ನೋದು ನನ್ನ ಇದು. ಬೇರೆ ವಿಚಾರಗಳು ಬಿಟ್ಟು ಮಾತಾಡ್ತಿದ್ರೆ ಕೆಲವು ವಿಚಾರಗಳು ರೀಚ್ ಆಗಲಿಲ್ಲ, ಕಾರಣ ಮಾಡಿದ್ರಿ, ತಪ್ಪತ್ತಿತ್ತು. ನಮಸ್ಕಾರ. ಬಗಲ್ಪುರ ನಾಗೇಂದ್ರ ಅವರ ಹಿರಿಯ ಬಹುತೇಕ ವಿಚಾರಗಳನ್ನ ಒಪ್ಪಿ ಸಹಮತ ವ್ಯಕ್ತಪಡಿಸ್ತಾ ಸಂಕ್ಷಿಪ್ತವಾಗಿ ಕೆಲವು ಅಭಿಪ್ರಾಯಗಳು ಮಾತ್ರ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ವಿಚಾರವಾಗಿ ಗಾಂಧಿ ಸಹಜ ಬೇಸಾಯ ಆಶ್ರಮದಲ್ಲಿ ಕರೆಯಲ್ಪಟ್ಟಿರುವ ಈ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿರೋಕ್ಕೆ ವಂದನೆಗಳನ್ನು ಸಲ್ಲಿಸ್ತೀನಿ. ಬೆಳಗಿಂದ ಎಲ್ಲ ಚರ್ಚೆಗಳನ್ನ ಗಮನಿಸಿದೆ.
ವಿಶ್ವ ವ್ಯಾಪಾರ ಒಪ್ಪಂದದಿಂದ ಹಿಡಿದು ಒಂದು ಗ್ರಾಮೀಣ ಪ್ರದೇಶದವರೆಗಿನ ವಿಚಾರಗಳನ್ನು ಗಮನಿಸ್ತಾ ಇದ್ದೀನಿ. ನನ್ನ ಊಹೆಯಲ್ಲಿ ಹೇಳೋದಾದ್ರೆ ವಿಶ್ವ ವ್ಯಾಪಾರ ಒಪ್ಪಂದದಲ್ಲಿ ಸಬ್ಸಿಡಿನ ಜಾಸ್ತಿ ಕೊಡಬೇಡಿ ಅಂತ ದೇಶಗಳಿಗೆ ಒತ್ತಾಯ ಮಾಡೋದು, ಸರ್ಕಾರಗಳು ದೇಶೀಯ ಸರ್ಕಾರಗಳು ರೈತರ ಆದಾಯದ ಬಗ್ಗೆ, ರೈತರು ಆದಾಯವಂತರಾದರೆ ಸರ್ಕಾರಗಳು ಧಕ್ಕೆ ಅಂತ ಯೋಚನೆ ಮಾಡೋದು, ಕೃಷಿ ಮಾಲೀಕರೇನಿದ್ದಾರೆ ಜಮೀನ್ದಾರರು, ಕೃಷಿ ಕಾರ್ಮಿಕರೇನಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ, ಅವ್ರು ಯಾವಾಗಲೂ ಆರ್ಥಿಕವಾಗಿ ಹಿಂದುಳಿದಿರ್ಬೇಕು, ಆವಾಗಿದ್ರೆ ಮಾತ್ರ ನಮ್ಮ ಜಮೀನಲ್ಲಿ ಕೆಲಸ ಮಾಡೋದು ಅನ್ನೋ ಆ ಮನೋಭಾವ. ರೈತನಿಗೆ ಕೃಷಿ ಕಾರ್ಮಿಕರು ಆರ್ಥಿಕವಾಗಿ ಹಿಂದಿರ್ಬೇಕು, ಸರ್ಕಾರದವರಿಗೆ ರೈತರು ಆರ್ಥಿಕವಾಗಿ ಹಿಂದಿರ್ಬೇಕು, ವಿಶ್ವ ವ್ಯಾಪಾರ ಒಪ್ಪಂದದವರಿಗೆ ದೇಶಗಳ ಆರ್ಥಿಕವಾಗಿ ಹಿಂದಿರಬೇಕು ಅನ್ನೋದು ಒಂದು ಸ್ಟ್ರಕ್ಚರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಅಂದ್ರೆ ಎಲ್ಲಿ ಸಶಕ್ತರಾಗ್ತಾರೆ ಅಲ್ಲಿ ಅವ್ರಿಗೆ ಅಪಾಯ ಇದೆ. ಕೃಷಿ ಕಾರ್ಮಿಕರಿಂದ ಹಿಡಿದು ವಿಶ್ವ ವ್ಯಾಪಾರದ ಒಪ್ಪಂದದವರೆಗೂ ಈ ತರದೊಂದು ಮನೋಭಾವ ಇದೆ. ಬಹುಶಃ ಆ ಮನೋಭಾವದಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. MSP ಬಗ್ಗೆ, ವಿಶೇಷವಾಗಿ MSP ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಗ್ರಾಮೀಣ ಬದುಕು ಬಗ್ಗೆ ಮಾತಾಡೋದಾದ್ರೆ, ಇವತ್ತೊಬ್ಬ ರೈತ ಇರಲಿ, ಅವನಿಗೆ ಕೃಷಿಗಿಂತ ನಂಬಿದ ರಾಜಕೀಯ ಪಕ್ಷದಲ್ಲಿ ಭರವಸೆ ಇದೆ. ಒಬ್ಬ ಕೂಲಿ ಕಾರ್ಮಿಕ ಇದ್ರೆ ಅವನು ನಂಬಿದ ವೃತ್ತಿಗಿಂತ ರಾಜಕೀಯ ಪಕ್ಷದಲ್ಲಿ ನಂಬಿಕೆ ಇದೆ. ಒಬ್ಬ ಬಿಸ್ನೆಸ್ ಮಾಡೋದಾದ್ರೆ ಅವನು ಬಿಸ್ನೆಸ್ಗಿಂತ ರಾಜಕೀಯ ಪಕ್ಷದಲ್ಲಿ ನಂಬಿಕೆ ಬರ್ತಾ ಇದೆ. ತಮ್ಮ ವೃತ್ತಿಗಳಿಂದ ಎಲ್ಲಾ ನಂಬಿಕೆಗಳು ಹೊರಟೋಗಿ ರಾಜಕೀಯ ಪಕ್ಷಗಳಿಗೆ ನಂಬಿಕೆಗಳು ವರ್ಗಾವಣೆ ಆಗಿದಾವೆ ಅಂತ ನನ್ನ ಒಂದು ಅಭಿಪ್ರಾಯ. ಈ ರಾಜಕೀಯ ಪಕ್ಷಗಳ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಏನಿದೆ, ರಾಜಕೀಯ ಪಕ್ಷಗಳ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಏನಿದೆ, ಅದು ನಾನು ರಾಜಕೀಯ ಕುಟುಂಬದ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ರಾಜಕೀಯ ಪಕ್ಷಗಳ ಇನ್ವಾಲ್ವ್ಮೆಂಟ್ ಇದೆ ಅನೇಕ ದುಸ್ಥಿತಿಗಳನ್ನು ತಂದಿರಬಹುದು ಅಂತ. ಆದ್ರೆ ನೇರವಾಗಿ ವಿಷಯಕ್ಕೆ ಸೀಮಿತವಾಗಿ ಮಾತಾಡಿದ್ರೆ, MSP ಬಗ್ಗೆ ಏನ್ ಚರ್ಚೆ ಆಗ್ತಾ ಇತ್ತು, ನಮ್ಮ ಇವರು ನಾಗೇಂದ್ರ ಅವರು ಹೇಳ್ದಂಗೆ MSP ಒಂದೇ ಪರಿಹಾರ ಅಲ್ಲ. ಮತ್ತೆ ಪ್ರಕಾಶ್ ಕಮ್ಮರ್ಡಿ ಅವರು ಹೇಳಿದ್ರು MSP ಇದ್ರೆ ನೆಸೆಸರಿ ಬಟ್ ನಾಟ್ ಸಫಿಶಿಯಂಟ್ ಅಂತ ಪ್ರಕಾಶ್ ಕಮ್ಮರ್ಡಿ ಅವರು ಹೇಳಿದ್ರು. MSP ಅನ್ನೋದು ನನ್ನ ಅಂದಾಜಿನಲ್ಲಿ ರೈತ ಅನ್ನೋದು ಅಥವಾ ನಮ್ಮ ಗ್ರಾಮೀಣ ಬದುಕಿನಲ್ಲಿ ಮೊದಲೇ ನಮ್ದು ಕೃಷಿ ಹೆಂಗಿತ್ತು ಅಂದ್ರೆ, ನೇಗಿಲು ಅಂದ್ರೆ ಒಬ್ರು ವಿಶ್ವಕರ್ಮದವ್ರು ಮಾಡ್ತಾ ಇದ್ರು. ಹಿಂಗೆಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉತ್ಪತ್ತಿಯಾದ ಆದಾಯ ಗ್ರಾಮೀಣ ಪ್ರದೇಶದಲ್ಲೇ ಪರಸ್ಪರ ವರ್ಗಾವಣೆ ಆಗ್ತಾ ಇತ್ತು. ಆ ಗ್ರಾಮೀಣ ಪ್ರದೇಶದಲ್ಲಿ ಬಿದ್ದಂತ ಮಳೆ ಕೆರೆ ಕಟ್ಟೆಗಳ ಮೂಲಕ ಅಲ್ಲೇ ಸಂಗ್ರಹ ಆಗ್ತಾ ಇತ್ತು. ಈಗ ನಮ್ಮ ಆದಾಯನೂ ನಗರಕ್ಕೆ ಹೋಗ್ತಾ ಇದೆ, ನಮ್ಮ ಗ್ರಾಮಗಳಲ್ಲಿ ಬಿದ್ದ ಮಳೆನೂ ಕೂಡ ಸಮುದ್ರಕ್ಕೆ ಸೇರ್ತಾ ಇದೆ. ಮತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲೇ ಇರ್ತಿತ್ತು, ನಮ್ಮ ಆದಾಯನೂ ಒಳಗೆ ಇರೋದು, ನಮಗೆ ಬಿದ್ದ ಮಳೆನೂ ಒಳಗೆ ಇರೋದು, ಎರಡೂ ನಮ್ಮಿಂದ ಹರಿದು ಹೋಗ್ತಾ ಇದೆ. ಮತ್ತೆ ನಮ್ಮಿಂದ ಕೈ ಜಾರಿ ಹೋದಂಥದ್ದನ್ನ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದನ್ನ ಒಂದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಇದನ್ನೆಲ್ಲನೂ ಯೋಚನೆ ಮಾಡ್ತಾ ಹೋದ್ರೆ ಈ ಕೃಷಿ ಅನ್ನೋದೇನಿದೆ, ಕೃಷಿಗೆ MSP ಬಹುಶಃ ಇದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲದೆ ಇರ್ಬೋದು. ಹಣ ಅನ್ನೋದೇನಿದೆ ಚಲನಶೀಲವಾಗಿರ್ಬೇಕು. ಯಾವಾಗಲೂ ಹಣ ಅನ್ನೋದು ಅದು ಎಲ್ಲೂ ಒಂದ್ ಕಡೆ ಬಹಳ ಕಾಲ ಇರಬಾರ್ದು. MSP ಅಂದ್ರೆ ರೈತರಿಗೆ ಬಂದ್ರೆ ರೈತರ ಹತ್ರ ಸಂಪತ್ತಿದ್ರೆ ನೆಕ್ಸ್ಟ್ ಕೃಷಿ ಕಾರ್ಮಿಕರ ವರ್ಗಾವಣೆ ಆಗ್ತದೆ, ಕೃಷಿ ಕಾರ್ಮಿಕರಿಂದ ಇತರರ ವರ್ಗಾವಣೆ ಆಗ್ತಾ ಇರಬೇಕು. ಮತ್ತೆ ಅದೊಂಥರ ಸೈಕಲ್ ಆಗ್ತಾನೆ ಇರ್ಬೇಕು. ಅದು ಎಲ್ಲೇ ಒಂದ್ ಕಡೆಗೆ ಸ್ಟ್ರಕ್ ಆದ್ರೆ ಮತ್ತೆ ಸಮಾಜಕ್ಕೂ ಒಳ್ಳೇದಲ್ಲ, ಆರ್ಥಿಕತೆಗೂ ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಡಿಸೆಂಟ್ರಲೈಸೇಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ. ಡಿಸೆಂಟ್ರಲೈಸ್ ಆಗಬೇಕು, ಕ್ರಾಪ್ ವೈಸ್ ಆಗಬೇಕು, ಏರಿಯಾ ವೈಸ್ ಆಗಬೇಕು, ಖಂಡಿತ. ಆದ್ರೆ ಇನ್ನು ಹೆಚ್ಚೆಚ್ಚು ಈ ಗಾಂಧೀಜಿ ಸಹಜ ಬೇಸಾಯ, ಈ ಗಾಂಧೀಜಿ ಅಂತ ಸ್ವಲ್ಪ ಜನ ಹಿಂದಕ್ಕೆ ಸರಿಬಿಡ್ತಾರೆ, ಸಹಜ ಅಂತ ಸ್ವಲ್ಪ ಜನ ಹಿಂದಕ್ಕೆ ಸರಿಬಿಡ್ತಾರೆ, ಬೇಸಾಯ ಅಂತ ಸ್ವಲ್ಪ ಜನ ಹಿಂದಕ್ಕೆ ಸರಿಬಿಡ್ತಾರೆ. ನೀವೆಲ್ಲರೂ ಕರ್ಕಣ ಅಂತ ಹೆಸರಿಡಬೇಕು. ಆಮೇಲೆ ಆಶ್ರಮ ಅಂದ್ಬಿಟ್ರೆ ಕೂಡ ಪಕ್ಕದ ಸನ್ಯಾಸ ಆಗ್ಬೇಕನ್ನೋ ಯೋಚನೆ ಮಾಡಲ್ಲ. ಈಗ ಎಲ್ಲರಿಗೂ ನಮ್ಗೆ ಏನನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೋಡ್ತಾರೆ. ನೀವು ತ್ಯಾಗ ಮಾಡ್ಬೇಕು ಅಂದ್ರೆ ಆಗಲ್ಲ. ತ್ಯಾಗ ಈ ಕೋಟ್ಯಾಧೀಶರಾಗ್ರಿ, ಸರಿಯಾದ ದಾರಿಗಾಗ್ರಿ, ಯಾರಿಗೂ ತೊಂದರೆ ಆಗಿರಬಾರ್ದು. ನೀವು ಗಳಿಸಿದ ಹಣ ನೀವು ಸಂತೋಷ ಪಡಂಗಿರ್ಬೇಕು, ನೀವು ಗಳಿಸಿದ ಹಣ ಬಹಿರಂಗವಾಗಿ ಹೇಳ್ಕೊಳಂಗಿರ್ಬೇಕು. ಅಂತ ಹಣ ಗಳಿಸ್ರಿ ಅನ್ನೋಂಥದ್ದು ಅಂತ ಸಂದೇಶ ಚೆನ್ನಾಗಿ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಈಗ ನೋಡಿ, ಈ ಮಠಾಧೀಶರು ಅನ್ನೋದು ಕೂಡ ಪವರ್ಫುಲ್ ಇವರಾಗ್ತದೆ. ಅದು ಒಂದು ಶಕ್ತಿ ಕೇಂದ್ರ ಆಗ್ತಾ ಇದೆ ಮಠಾಧೀಶರು. ಆದ್ರೆ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಕೃಷಿಗೆ ಸಂಬಂಧಪಟ್ಟಿರ್ಬೋದು, ಬೇರೆ ವಿಚಾರ, ನಮ್ಮ ರೈತರು ಮಠಕ್ಕೆ ಎಷ್ಟು ಹೋಗ್ತಾರೆ, ಯೂನಿವರ್ಸಿಟಿಗಳಿಗೆ ಎಷ್ಟು ಹೋಗ್ತಾರೆ. ನಾವು ಮಠಕ್ಕೆ ಹೋದಷ್ಟು ಯೂನಿವರ್ಸಿಟಿಗಳಿಗೆ ಹೋಗಲ್ಲ. ಮಠಕ್ಕೆ ಹೋಗೋ ರೈತರನ್ನ ಕರ್ಕೊಂಡ್ಬಂದು ಯೂನಿವರ್ಸಿಟಿ ಕರ್ಕೊಂಡ್ಬರ್ಬೇಕಿಲ್ಲ ನಾವು.
ಅಥವಾ ಇಂಥ ಕಾರ್ಯಕ್ರಮ ಯೂನಿವರ್ಸಿಟಿ ಬಂಡವಾಳ ಯೂನಿವರ್ಸಿಟಿ ಅದು ಸರಿನೇ ಸರ್, ಅದನ್ನು ಸರಿನೇ. ಸೊ ಏನಾಗಿದೆ ಅಂದ್ರೆ ನಮ್ಮ ಮಾನಸಿಕತೆ ಏನಿದೆ, ಈಗ ನೋಡಿ MS ಒಂದು ಬಟ್ಟೆ ತಗೋಬೇಕಾದ್ರೆ ರೇಟ್ ಜಾಸ್ತಿ ಆದ ಕಡೆಗೆ ಹೋಗ್ತೀವಿ ಬಟ್ಟೆ ತಗೊಳಕ್ಕೆ. ಯಾವುದೇ ಒಂದು ವಸ್ತುನ ರೇಟ್ ಜಾಸ್ತಿ ಆದದ್ದು ಕ್ವಾಲಿಟಿ ಅಂತ ನೋಡ್ತೀವಿ. ಕೃಷಿದು ಟೊಮೊಟೊ 10 ರೂಪಾಯಿ ಹೇಳಿದ್ರೆ 8 ರೂಪಾಯಿ ಎಲ್ಲ ಕೇಳ್ತಾರ ಅಲ್ಲಿ. ನೀರುಳ್ಳಿ ರೇಟ್ ಹೇಳಿದ್ರೆ ಕೃಷಿ ಒಂದೇ, ನಾನು ಗಮನಿಸ್ತೇನೆ ನಾಗೇಂದ್ರ ಸರ್ ನೀವು ಹೇಳ್ಬೋದು ಅಂತ, ಕೃಷಿ ಒಂದೇ ರೇಟ್ ಕಡಿಮೆಗೆ ಹೋಗೋದು ಜನ, ಇನ್ನೆಲ್ಲದಕ್ಕೂ ರೇಟ್ ಜಾಸ್ತಿ ಹೋಗ್ತಾ ಕೃಷಿಗೊಂದೇ ನನಗೆ ಅನಿಸಿದ್ದು ಅದು ಸರ್. ಇದು ಕಡಿಮೆ ಆಗಲಿ. ಆಮೇಲೆ ನಾವು ಉತ್ಪಾದಕ ಜೀತ ಅಂತ ಅಂದ್ರು, ನಾವು ಒಂದು ಪ್ರಾಡಕ್ಟಿಗೆ ಉತ್ಪಾದಕರು, ಇನ್ನೆಲ್ಲ ಪ್ರಾಡಕ್ಟಿಗೆ ಗ್ರಾಹಕರು. ನಾವು ಯಾವ್ದು ಬೆಳಿತೀವಿ ಅದಕ್ಕೆ ಮಾತ್ರ ಉತ್ಪಾದಕರು, ಇನ್ನೆಲ್ಲ ಪ್ರಾಡಕ್ಟ್ಗಳಿಗೂ ಗ್ರಾಹಕರು. ಹಾಗೆ ಕೃಷಿ ಅನ್ನೋದು ಎಲ್ಲರಿಗೂ ಏನಾಗಿದೆ ಅಂದ್ರೆ ಇದು ಆಹಾರ ಆಗಿರೋದ್ರಿಂದ ಬಹುಶಃ ರೇಟ್ ಅದಕ್ಕೆ ಕಡಿಮೆ ಇರಬೇಕಿದೆ, ಎಲ್ಲರಿಗೂ ಸಿಗಲಿ. ಆಹಾರ ಆಗಿರೋದ್ರಿಂದ ಇದು ರೇಟ್ ಆಗ್ಬಿಟ್ರೆ ಬಹಳ ಜನ ಬದುಕಕ್ಕಾಗಲ್ಲ ಬಹುಶಃ. ಅದೇನಾದ್ರು ಈ ನಿಸರ್ಗ ರೂಢಿ ಮಾಡ್ಕೊಂಡ್ ಬಂದಿರೋಂಥ ಒಂದು ಸಿಸ್ಟಮ್ ಇರ್ಬೋದು. ಆದ್ರೆ ನನ್ನ ದೃಷ್ಟಿಯಲ್ಲಿ ರೈತರಿಗೆ ಬರೋಂಥ ಹಣ ಏನಿದೆ ಸಮಾಜಕ್ಕೆ ಇನ್ನೆಲ್ಲ ವರ್ಗಗಳಿಗೂ ಒಂದು ಪುನಶ್ಚೇತನ ಕೊಡುವಂತ ಶಕ್ತಿ ಇರೋಂಥ ಒಂದು ವೇದಿಕೆ ಅಥವಾ ಒಂದು ಅವಕಾಶ. ಹಾಗಾಗಿ MSP ಬಗ್ಗೆ ನೀವು ಇವತ್ತೇನು ಕರೆದಿದ್ರಿ ಬಹಳ ರಿಲೆವೆಂಟ್ ಆಗಿದೆ, ಬಹಳ ರಾಷ್ಟ್ರಾದ್ಯಂತ. ಬಟ್ ಯೋಗೇಂದ್ರ ಯಾದವ್ ಅವರು 1 ಲಕ್ಷ ಕೋಟಿ ಅಂತ ಹೇಳ್ತಾರೆ, ನನಗೆ ಸ್ವಲ್ಪ ಅನುಮಾನ ಇದೆ ಸರ್, ನೀವು ಚರ್ಚೆ ಮಾಡೋದು. 1 ಲಕ್ಷ ಕೋಟಿನಲ್ಲಿ ದೇಶದ ಸಮಸ್ಯೆ ಬಗ್ಗೆ ಹೆಂಗಿದ್ರೆ ಈ ಹೊರಗಿನ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಿದ್ವಾ ಅಂತ ನನಗೆ ಅನ್ಸುತ್ತೆ. ಈ ಹೊರಗಿನ 1 ಲಕ್ಷ ಕೋಟಿಯಲ್ಲಿ ಬಹಳ ಕಾಂಪ್ಲೆಕ್ಸಿವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದೇ ಮುಖ ಇಲ್ಲ, ಇದಕ್ಕೆ ಒಂದೇ ಮುಖ ಇಲ್ಲ. ಮತ್ತೆ ಪ್ರತಿಕೂಲ ಪರಿಣಾಮಗಳನ್ನು ನೋಡಿಕೊಂಡು ಅದಕ್ಕೆ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಒಟ್ಟು ಕಾಂಪ್ಲೆಕ್ಸಿವ್ ಸಬ್ಜೆಕ್ಟ್ ಆಗಿದ್ರು ಕೂಡ ಒಂದನ್ನು ಏನು ಗಮನಿಸ್ಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ, ನಾನೇನು ರೈತ ಇದ್ದೀನಿ, ನಾನು ಬೆಳೆಯುವಂತ ಆಹಾರ ನನ್ನ ಮಕ್ಕಳಿಗೆ ಊಟ ಕೊಡ್ಬೇಕಾದ್ರೆ ಹೆಂಗ್ ಯೋಚನೆ ಮಾಡ್ತೀನಿ, ನಾನು ಸಮಾಜಕ್ಕೆ ನೋಡ್ಬೇಕು. ನಾನು ಕೊಡೋ ಆಹಾರ ದುಡ್ಡಿಂದಲ್ಲ, ಇದು ಊಟ ಮಾಡಿದ್ರೆ ಮೇಲೆ ಪರಿಣಾಮ ಏನು ಬರ್ತದೆ. ಆ ಊಟ ಮಾಡೋನು ಖರೀದಿ ಮಾಡ್ಬೇಕಾದ್ರೆ ರೇಟ್ ಕಡಿಮೆ ಅಲ್ಲ, ಇದು ಬೆಳೆದ್ರ ಶ್ರಮ ಏನು ಅಂತ ಕೂಡ ಖರೀದಿ ಮಾಡ್ಬೇಕು. ನಾನು ಆರೋಗ್ಯ ನೋಡಿ ಬೆಳಿಬೇಕು, ನನ್ನ ವಸ್ತು ಖರೀದಿ ಮಾಡೋದು ನನ್ನ ಶ್ರಮ ನೋಡಿ ಖರೀದಿ ಮಾಡ್ಬೇಕು, ಅವಾಗೊಂದು ಒಳ್ಳೆ ಸಮಾಜ ನಿರ್ಮಾಣ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ತಾವೇನು ಇವತ್ತು ಕರೆದಿದ್ದೀರಿ, ಎಜುಕೇಟಿವ್ ಇದೆ, ಸಾಕಷ್ಟು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಯಾವ್ದಾವ್ದನ್ನ ಸದ್ಯಕ್ಕೆ ನನ್ನಿಂದ ನಮ್ಮ ವ್ಯಾಪ್ತಿಯಲ್ಲಿ ಪಾಲಿಸ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿರೋ ಈ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನ ಬಳಸ್ಕೊಂಡು MSP ಸರ್ಕಾರ ಏನ್ ನಾವು ಒತ್ತಾಯ ಮಾಡಕ್ ಹೇಳ್ತಾ ಇದೀವಿ, ಸರ್ಕಾರ ನಮ್ಮ ಬಾಗಿಲಿಗೆ ಬಂದು ಕೆಲಸ ಮಾಡ್ಕೊಡ್ಬೇಕು ಅಷ್ಟು. ನಾವು ಆ ಮಟ್ಟಕ್ಕೆ ಸಂಘಟನೆವಾಗಿ ನೈತಿಕವಾಗಿ ಕೇವಲ ರಾಜಕೀಯವಾಗಲ್ಲ. ನಮ್ಮ ಪ್ರಕಾಶ್ ಕಮ್ಮಡಿ ಅವರು ಹೇಳ್ತಾ ಇರ್ತಾರೆ, ಮಾರುಕಟ್ಟೆ ಅಷ್ಟೇ ಇಂಪಾರ್ಟೆಂಟ್, ಮತ ಪೆಟ್ಟಿಗೆನೇ ದೊಡ್ಡ ಮಾರುಕಟ್ಟೆ ಇವತ್ತು. ಅವ್ರು ಮಾರುಕಟ್ಟೆ ಎಲ್ಲ ಮತ ಪೆಟ್ಟಿಗೆ ಅಂತ ಯೋಚನೆ ಮಾಡ್ತಾರೆ, ಮತಗಟ್ಟೆನೇ ದೊಡ್ಡ ಮಾರುಕಟ್ಟೆ ಆಗಿದೆ. ನಾವು ಈ ಮಾರುಕಟ್ಟೆಯಲ್ಲೇ ಫೇಲ್ ಆಗ್ತಿದೀವಿ, ಆ ಮಾರುಕಟ್ಟೆಯಲ್ಲಿ ಸಾಧ್ಯನೇ ಇಲ್ಲ ಸದ್ಯಕ್ಕೆ. ನಾವು ಬೆಳೆದಿರೋದು ಬೆಳೆಯಲ್ಲೇ ನಾವು ಮಾರುಕಟ್ಟೆ, ಅದೇ ಮಾರುಕಟ್ಟೆ ಆಗಿರ್ಬೇಕಾದ್ರೆ ಮಾರುಕಟ್ಟೆ ಆಗ್ಬೇಕಾದ್ರೆ ಮಾರುಕಟ್ಟೆಯಲ್ಲಿ ಮತ ಆಗಲಿ, ಅದು ದಾನ ಆಗಲಿ, ಆ ರೀತಿಯಾದ ಒಂದು ವಾತಾವರಣ ಸೃಷ್ಟಿ ಮಾಡೋಣ ಅಂತೇಳಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ವಂದನೆಗಳು ಸರ್.